Hello students. So ಇವತ್ತಿನ ಕ್ಲಾಸ್ ಅಲ್ಲಿ ನಾವು ಸ್ಪೀಡ್ ರಿಲೇಟೆಡ್ ಕ್ವಾಡ್ರಾಟಿಕ್ ಈಕ್ವೇಷನ್ ಸ್ಟೇಟ್ಮೆಂಟ್ ಪ್ರಾಬ್ಲಮ್ಸ್ ನ ಹೆಂಗ್ ಸಾಲ್ವ್ ಮಾಡೋದು ಅಂತ ನೋಡ್ತಾ ಹೋಗೋಣ. ಇದ್ರಲ್ಲಿ ಮೇನ್ ನಮಗೆ ಬೇಕಾಗಿರೋದು ಥಿಯರಿಟಿಕಲ್ ಆಸ್ಪೆಕ್ಟ್ಸ್ ಏನಂದ್ರೆ ಸೊ ವಿ ಶುಡ್ ನೋ ದಿ ಬೇಸಿಕ್ ಫಾರ್ಮುಲಾ ಆಫ್ ಸ್ಪೀಡ್. ಸ್ಪೀಡ್ ಅಂದ್ರೆ ಏನು? ಸೊ ಸ್ಪೀಡ್ ಈಸ್ ಈಕ್ವಲ್ ಟು ವಿ ನೋ ದಿ ಡಿಸ್ಟೆನ್ಸ್ ಕವರ್ಡ್ ಬೈ ಟೈಮ್ ಅಲ್ವಾ? ಸೊ ಎಸ್ ಈಸ್ ಈಕ್ವಲ್ ಟು ಡಿ ಬೈ ಟಿ. ಡಿ ಸ್ಟ್ಯಾಂಡ್ಸ್ ಫಾರ್ ಡಿಸ್ಟೆನ್ಸ್ ಅಂಡ್ ದಿಸ್ ಒನ್. ಸೊ that is nothing but what? Time is equal to d by s. So we have to remember this basic formula whenever we see any train or else boat, bus, anything related to speed and time. So we have to apply this formula. Okay, time is equal to distance divided by speed. We have to remember this formula very well. Time is equal to d by s. This is the first and basic formula required to this type of problems. ಆಮೇಲೆ ಯೂಶುವಲ್ ಆಗಿ ಈ ಬೋಟ್ ಅಂತ ಕೊಡ್ತಾರೆ, ಬೋಟ್ ರಿಲೇಟೆಡ್ ಪ್ರಾಬ್ಲಮ್ ಅಥವಾ ಟ್ರೈನ್ ಅಂತ ಕೊಡ್ತಾರೆ. ಸೊ ಬೋಟ್ ರಿಲೇಟೆಡ್ ಪ್ರಾಬ್ಲಮ್ ಅಂತ ಬಂದ್ರೆ ಸೊ ನಮಗೆ ಗೊತ್ತು, ರಿವರ್ ಅಲ್ಲಿ ಸಪೋಸ್ ಈ ತರ ಒಂದು ಬೋಟ್ ಹೋಗ್ತಾ ಇದೆ ಅಂದ್ರೆ ರಿವರ್ ಯಾವಾಗ್ಲೂ ಡೌನ್ ಸ್ಟ್ರೀಮ್ ಅಲ್ವಾ, ಮೇಲಿಂದ ಕೆಳಗೆ ಹರಿಯುತ್ತೆ. ಸೊ ಅದಕ್ಕೋಸ್ಕರ ರಿವರ್ ಇಂದ ಯಾವಾಗ್ಲೂ ಯಾವ ತರ ಇರುತ್ತೆ ಅಂದ್ರೆ ಡೌನ್ ಸ್ಟ್ರೀಮ್. ಯಾವ ತರ ರಿವರ್ ಕೆಳಗಿಂದ ಮೇಲೆ ಹರಿಯೋದು ನೋಡಿದೀರಾ? ಸೊ ಚಾನ್ಸ್ ಇಲ್ಲ. ಸೊ ರಿವರ್ ಆಲ್ವೇಸ್ ಡೌನ್ ಸ್ಟ್ರೀಮ್. ಸೊ ಮೇಲಿಂದ ಕೆಳಗೆ ಯಾವ್ದಾದ್ರು ಆಬ್ಜೆಕ್ಟ್ ಹೋಗ್ತಾ ಇದೆ ಅಂದ್ರೆ ಅದು ಡೌನ್ ಸ್ಟ್ರೀಮ್ ಅಂತ ಹೇಳ್ಬೋದು. ಅದೇ ತರ ಬೋಟು ಅಷ್ಟೇ. ಸೊ ರಿವರ್ ಜೊತೆನೆ, ಸೊ ಇದು ಏನು ರಿವರ್ ಡೌನ್ ಸ್ಟ್ರೀಮ್ ಅಲ್ಲಿ ಇದೆ, ಇದು ಫಿಕ್ಸ್. ಇದು ಇಲ್ಲಿ ಎರಡು ಕೇಸ್ ಇರುತ್ತೆ. ಒಂದು ಬೋಟು ಡೌನ್ ಸ್ಟ್ರೀಮ್ ಅಲ್ಲೇ ಹೋಗ್ತಾ ಇರುತ್ತೆ, ಬೋಟ್ ಕೂಡ ಇಲ್ಲಿ ಡೌನ್ ಸ್ಟ್ರೀಮ್ ಅಲ್ಲೇ ಹೋಗ್ತಾ ಇದೆ. ಓಕೆ, ಸೊ ಇದು ಕೇಸ್ ಒನ್. ಇದು ಏನು ಕೇಸ್ ಒನ್ ರಿಲೇಟೆಡ್ ಟು ಡೌನ್ ಸ್ಟ್ರೀಮ್. ಓಕೆ, ಸೊ ಡೌನ್ ಸ್ಟ್ರೀಮ್ ಯಾವುದು? ಬೋಟ್ ಡೌನ್ ಸ್ಟ್ರೀಮ್ ಅಲ್ಲಿ ಹೋಗ್ತಾ ಇದೆ, ಬೋಟ್ ಡೌನ್ ಸ್ಟ್ರೀಮ್ ಅಲ್ಲಿ ಹೋಗ್ತಾ ಇದೆ. ಅಲ್ಲಿಗೆ ಏನಾಗುತ್ತೆ, ನಾವು ಇವಾಗ ಹೊರಗಡೆ ಬ್ಯಾಂಕ್ ಆಫ್ ರಿವರ್ಸ್ ಸೊ ಅಥವಾ ಗ್ರೌಂಡ್ ಇಂದ ನೋಡ್ತಾ ಇದೀವಿ, ಒಂದು ರಿವರ್ ಹರಿತಾ ಇದೆ, ಒಂದು ಬೋಟ್ ಹೋಗ್ತಾ ಇದೆ. ಸೊ ನಮ್ಗೆ ಯಾವ ತರ ಅನ್ಸುತ್ತೆ? ರಿವರ್ ಸ್ಪೀಡ್ ಜೊತೆಗೆ ಬೋಟ್ ಸ್ಪೀಡ್ ಎರಡು ಆಡ್ ಆಗಿ ಹೋಗ್ತಾ ಇದೆ ಅಂತ ಅನ್ಸುತ್ತೆ ಅಲ್ವಾ? ಸೊ ಇವಾಗ ರಿವರ್ ಸ್ಪೀಡ್ ಏನಾದ್ರು ಎಕ್ಸ್ ಅಂತ ಇದ್ರೆ, ಬೋಟಿನ ಸ್ಪೀಡ್ ವೈ ಅಂತ ಇದ್ರೆ ನಮ್ಗೆ ಯಾವ ತರ ಕಾಣುತ್ತೆ? ಎಕ್ಸ್ ಪ್ಲಸ್ ವೈ. ಅಥವಾ ರಿವರ್ ಸ್ಪೀಡ್ ಅನ್ಕೊಳ್ಳೋಣ 10 ಇದೆ ಅಂತ, ಸೊ ಬೋಟ್ ಸ್ಪೀಡ್ ಒಂದು 5 ಇದೆ ಅಂತ, ಸೊ ನಮ್ಗೆ ಎರಡು ಒಟ್ಟಿಗೆ ಕಾಣುತ್ತೆ. ಸೊ ಅದಕ್ಕೋಸ್ಕರ ಡೌನ್ ಸ್ಟ್ರೀಮ್ ಅಲ್ಲಿ ಏನ್ ಮಾಡಬೇಕು ನಾವು? ಸ್ಪೀಡ್ ಹ್ಯಾಸ್ ಟು ಬಿ ಡೌನ್ ಸ್ಟ್ರೀಮ್ ಅಲ್ಲಿ ಸ್ಪೀಡ್ ಆಡ್ ಆಗುತ್ತೆ. ನಾವು ಸುಮ್ಮನೆ ಕುತ್ಕೊಂಡು ಇಮ್ಯಾಜಿನ್ ಮಾಡಿ, ಅಥವಾ ರಿವರ್ ಡ್ರಾಫ್ಟಿಂಗ್ ಅಲ್ಲಿ ಬೇರೆ ಬೇರೆ ಲೊಕೇಶನ್ ಅಲ್ಲಿ ನಾವು ಯೂಟ್ಯೂಬ್ ಅಲ್ಲಿ ಅಥವಾ ಬೇರೆ ಬೇರೆ ಕಡೆ ವಿಡಿಯೋಸ್ ನೋಡಿರ್ತೀವಿ. ಸೊ ಯಾವ ತರ ಇರುತ್ತೆ ಅಲ್ಲಿ? ಆಟೋಮೆಟಿಕ್ ಆಗಿ ತುಂಬಾ ಹೈ ಸ್ಪೀಡ್ ಅಲ್ಲಿ ಹೋಗ್ತಾ ಇರುತ್ತೆ. ಯಾಕಂದ್ರೆ ಅಲ್ಲಿ ರಿವರ್ ಸ್ಪೀಡ್ ಬೋಟ್ ಸ್ಪೀಡ್ ಸಪೋರ್ಟ್ ಮಾಡುತ್ತೆ. ಓಕೆ, ಸೊ ಸ್ಪೀಡ್ ಏನಾಗುತ್ತೆ ಅವಾಗ ಆಡ್ ಆಗುತ್ತೆ. ಡೌನ್ ಸ್ಟ್ರೀಮ್ ಅಲ್ಲಿ ಬೋಟ್ ಡೌನ್ ಸ್ಟ್ರೀಮ್ ಅಲ್ಲಿ ಹೋಗ್ತಾ ಇದೆ ಅಂದ್ರೆ ಸ್ಪೀಡ್ ಆಡ್ ಅಪ್ ಆಗುತ್ತೆ. ಓಕೆ, ಸೊ ಅದಕ್ಕೋಸ್ಕರ ನಾವು ಏನಂತ ಹೇಳ್ತೀವಿ? ಬೋಟ್ ಸ್ಪೀಡ್ ನ ರಿವರ್ ಸ್ಪೀಡಿಗೆ ಆಡ್ ಆಗತ್ತೆ. ಸೊ ಬಿ ಪ್ಲಸ್ ಆರ್ ಅಂತ ಅಂದ್ರೆ ಏನು? ಸೊ ಇವಾಗ ಬೋಟ್ ಸ್ಪೀಡ್ ಬಿ ಅಂತ ಅನ್ಕೊಂಡ್ರೆ ರಿವರ್ ಸ್ಪೀಡ್ ಆರ್, ಸೊ ಅದಕ್ಕೆ ಸ್ಪೀಡ್ ಆಡ್ ಆಗುತ್ತೆ. ಸೊ ದಿಸ್ ಇಸ್ ದಿ ಮೇನ್ ಕೀವರ್ಡ್. ಡೌನ್ ಸ್ಟ್ರೀಮ್ ಅಂದ್ರೆ ಸ್ಪೀಡ್ ಆಡ್ ಆಗುತ್ತೆ. ಇವಾಗ ಬೋಟ್ ಡೌನ್ ಸ್ಟ್ರೀಮ್ ಅಲ್ಲಿ ಹೋಗ್ತಾನೆ, ಸ್ಪೀಡ್ ಆಡ್ ಆಗುತ್ತೆ. ಅದೇ ತರ ಕೇಸ್ ಟು ನಾವು ಇಮ್ಯಾಜಿನ್ ಮಾಡ್ಕೊಬಹುದು. ರಿವರ್ ಡೈರೆಕ್ಷನ್ ಅಂತೂ ಚೇಂಜ್ ಆಗಲ್ಲ, ಅದು ಡೌನ್ ಸ್ಟ್ರೀಮ್ ಅಲ್ಲೇ ಮೇಲಿಂದ ಕೆಳಗೆ ಹರಿಯುತ್ತೆ ಅಲ್ವಾ? ಡೌನ್ ಸ್ಟ್ರೀಮ್ ಅಂದ್ರೆ ಮೇಲಿಂದ ಕೆಳಗಡೆ ಇರೋದು, ಸ್ಟ್ರೀಮ್ ಅಂದ್ರೆ ಫ್ಲೋ ಅಂತ. ಸೊ ಫ್ಲೋ ಆಫ್ ರಿವರ್ ಆಲ್ವೇಸ್ ಫ್ರಮ್ ಟಾಪ್ ಟು ಬಾಟಮ್ ಓನ್ಲಿ. ಇವಾಗ ಬೋಟ್ ಏನಾಗ್ತಾ ಇದೆ ಅಂದ್ರೆ ರಿವರ್ಸ್ ಹೋಗ್ತಾ ಇದೆ. ಓಕೆ, ಬೋಟ್ ರಿವರ್ಸ್ ಹೋಗ್ತದೆ. ಯೂಶಲಿ ಏನಾಗುತ್ತೆ ಇವಾಗ ಕಂಪೇರ್ ಟು ಫಸ್ಟ್ ಸಿಚುವೇಶನ್, ಸೆಕೆಂಡ್ ಸಿಚುವೇಶನ್ ನಾವು ಈಸಿಯಾಗಿ ಅಬ್ಸರ್ವ್ ಮಾಡಬಹುದು. ಬೋಟ್ ಸ್ಪೀಡ್ ಏನಾಗ್ತಾ ಇದೆ? ರಿವರ್ಸ್ ಡೌನ್ ಸ್ಟ್ರೀಮ್ ಅದು ಕಮ್ಮಿ ಮಾಡ್ತಾ ಇದೆ ಅಲ್ವಾ? ಸೊ ರಿವರ್ ಏನ್ ಮಾಡುತ್ತೆ? ಬೋಟಿಗೆ ಅಪೋಸ್ ಮಾಡುತ್ತೆ. ಸೊ ಅದಕ್ಕೋಸ್ಕರ ಇಲ್ಲೇನ್ ಬಿ ಪ್ಲಸ್ ಆರ್ ಇತ್ತಲ್ವಾ, ಸೊ ಇಲ್ಲಿ ಬಿ ಮೈನಸ್ ಆರ್ ಆಗುತ್ತೆ. ಅದೇನ್ ಮಾಡ್ತದೆ? ಯಾಕಂದ್ರೆ ಯಾಕೆ ಸಬ್ಟ್ರಾಕ್ಟ್ ಆಗತ್ತೆ ಅಂದ್ರೆ ಸ್ಪೀಡ್ ಕಮ್ಮಿ ಆಗತ್ತೆ, ಸಮಥಿಂಗ್ ರಿಲೇಟೆಡ್ ಟು ಡಿಕ್ರೀಸಿಂಗ್. ಸೊ ದಟ್ ಮೀನ್ಸ್ ಸಬ್ಟ್ರಾಕ್ಷನ್. ಓಕೆ, ಸ್ಪೀಡ್ ಡೌನ್. ಸೊ ಕೇಸ್ ಟು ಏನು? ಅಪ್ಸ್ಟ್ರೀಮ್. ಅಪ್ಸ್ಟ್ರೀಮ್ ಅಂತ ನೋಡಿದ ತಕ್ಷಣ ನಾವೇನ್ ಮಾಡ್ಬೇಕು? ಸ್ಪೀಡ್ ಡೌನ್. ಓಕೆ, ತುಂಬಾ ಕನ್ಫ್ಯೂಸ್ ಆದ್ರೆ ಸುಮ್ನೆ ನಾವು ಇಮ್ಯಾಜಿನ್ ಮಾಡ್ಕೊಳ್ಳಿ. ಎಲ್ಲರೂ ಸಿಚುವೇಶನ್ ನೋಡಿರ್ತೀರಾ, ಬೋಟು ರಿವರ್ ಜೊತೆನೆ ಹೋಗ್ತಾ ಇದ್ರೆ ಸ್ಪೀಡ್ ಆಡ್ ಆಗತ್ತೆ. ಬೋಟು ರಿವರ್ ಫ್ಲೋ ಇದೆ, ಓಕೆ, ಸೊ ಅದನ್ನ ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ಹೋಗ್ತಾ ಇದ್ರೆ ಸ್ಪೀಡ್ ಕಮ್ಮಿ ಇರುತ್ತೆ. ಸೊ ಸ್ಪೀಡ್, ಅದಕ್ಕೆ ಸ್ಪೀಡ್ ಡೌನ್. ಅದಕ್ಕೋಸ್ಕರ ವೆಲಾಸಿಟಿ ಆಫ್ ದಿ ಬೋಟ್ ಮೈನಸ್, ಸಾರಿ, ಸ್ಪೀಡ್ ಆಫ್ ದಿ ಬೋಟ್ ಮೈನಸ್ ಸ್ಪೀಡ್ ಆಫ್ ದಿ ರಿವರ್. ಇಲ್ಲಿ ಸ್ಪೀಡ್ ಆಫ್ ದಿ ಬೋಟ್ ಪ್ಲಸ್ ಸ್ಪೀಡ್ ಆಫ್ ದಿ ದಿಸ್ ಒನ್. ಇವೆರಡು ಬೇಸಿಕ್ ಫಾರ್ಮುಲಾ ನಮಗೆ ಗೊತ್ತಿರಬೇಕು. ಆಮೇಲೆ ಇಲ್ಲಿ ಏನ್ ಮಾಡ್ತಾರೆ ಅಂದ್ರೆ
ಓಕೆ, ಒಂದಿಷ್ಟು ಪ್ರಾಬ್ಲಮ್ಸ್ ನೋಡ್ತಾ ಹೋಗೋಣ. ಸೊ ಈ ಪ್ರಾಬ್ಲಮ್ ಅಲ್ಲಿ, ಸೊ ಪ್ರಾಬ್ಲಮ್ ಇಸ್ ಲೈಕ್ ದಟ್ ಎ ಮೋಟರ್ ಬೋಟ್ ಹೂ ಸ್ಪೀಡ್ ಇಸ್ 11 ಕಿಲೋಮೀಟರ್ ಪರ್ ಅವರ್ ಇನ್ ಸ್ಟಿಲ್ ವಾಟರ್ ಟೇಕ್ಸ್ 2 hours 45 minutes. ಸೊ ಟಾಸ್ಕ್ ಏನಂದ್ರೆ ವಿ ಹ್ಯಾವ್ ಟು ಫೈಂಡ್ ದಿ ಸ್ಪೀಡ್ ಆಫ್ ದಿ ಸ್ಟ್ರೀಮ್. ಸೊ ನಾವು ಪ್ರತಿಯೊಂದು ಪ್ರಾಬ್ಲಮ್ ಅಲ್ಲೂ ಸ್ಟಿಲ್ ವಾಟರ್ ಇರಲಿ ಅಥವಾ ವೆದರ್ ವಾಟರ್ ಇಸ್ ಫ್ಲೋಯಿಂಗ್ ಆರ್ ವಾಟರ್ ಇಸ್ ರೆಸ್ಟ್, ನಾವು ಅಸ್ಯೂಮ್ ಮಾಡ್ಬೋದು ದಟ್ ಇಸ್ ಎ ರಿವರ್ ಅಂಡ್ ವಾಟರ್ ವಿಲ್ ಬಿ ಫ್ಲೋಯಿಂಗ್. ಓಕೆ, ಸೊ ಲೆಟ್ ದಿ ಸ್ಪೀಡ್ ಆಫ್ ದಿ, ಸೊ ಸ್ಟಿಲ್ ವಾಟರ್ ಅಂತಿದ್ರೆ ಕನ್ಫ್ಯೂಸ್ ಮಾಡ್ಕೊಳ್ಳೋದು ಬೇಡ, ರಿವರ್ ಅದು ಫ್ಲೋ ಆಗ್ತಾ ಇದೆ ಅಂತಾನೆ ನಾವು ಅಸ್ಯೂಮ್ ಮಾಡ್ಬೇಕಾಗತ್ತೆ. ಅದೊಂದು ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ ಕ್ವಶನ್ ಅಲ್ಲಿ, ನೋ ಇಶ್ಯೂಸ್. ಸೊ ನಾವೇನು ಯಾವಾಗಲೂ ವರ್ಡ್ ಸ್ಟೇಟ್ಮೆಂಟ್ ಪ್ರಾಬ್ಲಮ್ಸ್ ಅಲ್ಲಿ ಏನು ಫೈನಲ್ ಟಾಸ್ಕ್ ಏನಿರುತ್ತೆ, ಫೈಂಡ್ ದಿ ಸ್ಪೀಡ್ ಆಫ್ ದಿ ಸ್ಟ್ರೀಮ್. ಸೊ ಲೆಟ್ ದಿ ಸ್ಪೀಡ್ ಆಫ್ ದಿ ಸ್ಟ್ರೀಮ್ ಬಿ x ಕಿಲೋಮೀಟರ್ ಪರ್ ಅವರ್ ಅಂತ ತಗೊಬಹುದು ಈಸಿಯಾಗಿ ಅಲ್ವಾ. ಸೊ ಎರಡು ಸಿಚುವೇಶನ್ ಇದೆ ಇಲ್ಲಿ. ಎ ಮೋಟರ್ ಬೋಟ್ ಹೂ ಸ್ಪೀಡ್ ಇಸ್ 11 ಕಿಲೋಮೀಟರ್ ಪರ್ ಅವರ್. ಸೊ ಬೋಟಿನ ಸ್ಪೀಡು 11 ಕಿಲೋಮೀಟರ್ ಪರ್ ಅವರ್ ಇದೆ. ಆಮೇಲೆ ಅದೊಂದು ಜರ್ನಿ ಮಾಡ್ತಾ ಇದೆ. ಯಾವ ತರ ಜರ್ನಿ ಅಂದ್ರೆ ಎ ಟು ಬಿ ಹೋಗತ್ತೆ, ಫಸ್ಟ್ ಎ ಇಂದ ಬಿ ಹೋಗತ್ತೆ, ಆಮೇಲೆ ಬಿ ಇಂದ ವಾಪಸ್ ಎಗ್ ಬರುತ್ತೆ. ಓಕೆ, ಸೊ ಎ ಇಂದ ಬಿ ಹೋಗ್ಬೇಕಾದ್ರೆ ಮತ್ತೆ ಬಿ ಇಂದ ಎ ಹೋಗ್ಬೇಕಾದ್ರೆ ಅದ್ರ ಸ್ಪೀಡ್ ಸೇಮ್ ಕಾನ್ಸ್ಟೆಂಟ್ ಇರುತ್ತೆ, ದಟ್ ಈಸ್ 11 ಓನ್ಲಿ, 11 ಕಿಲೋಮೀಟರ್ ಪರ್ ಅವರ್. ಸೊ ಅಲ್ಲಿ ಎರಡು ಸಿಚುವೇಶನ್ ಆಯ್ತು. ಸೊ ರಿವರ್ ಡೈರೆಕ್ಷನ್ ಅಲ್ಲೇ ಹೋಗ್ತಾ ಇರೋದನ್ನ ನಾವು ಡೌನ್ ಸ್ಟ್ರೀಮ್ ಅಂತ ಹೇಳ್ತೀವಿ. ಅಲ್ಲಿ ಸ್ಪೀಡ್ ನ ಆಡ್ ಮಾಡ್ಬೇಕು, ಯಾಕಂದ್ರೆ ಸ್ಪೀಡ್ ಆಡ್ ಅಪ್ ಆಗುತ್ತೆ. ರಿವರ್ ಸ್ಪೀಡ್ x ಕಿಲೋಮೀಟರ್ ಪರ್ ಅವರ್ ಅಲ್ವಾ. ಸೊ ರಿವರ್ ಆಲ್ರೆಡಿ x ಕಿಲೋಮೀಟರ್ ಪರ್ ಅವರ್ ಅಲ್ಲಿ ಹೋಗ್ತಾ ಇದೆ. ಆಸ್ ಪರ್ ಅವರ್ ಅಸಂಪ್ಷನ್, ಲೆಟ್ ದಿ ಸ್ಪೀಡ್ ಆಫ್ ದಿ ಸ್ಟ್ರೀಮ್ ಬಿ x ಕಿಲೋಮೀಟರ್ ಪರ್ ಅವರ್. ಸೊ ಸ್ಟ್ರೀಮ್ ಯಾವ್ದದು, ರಿವರ್ ಇಂದದು. ಓಕೆ, ಆಮೇಲೆ ಬೋಟ್ ಇಂದು ಸ್ಪೀಡ್ ಏನು, 11 ಕಿಲೋಮೀಟರ್ ಪರ್ ಅವರ್. ಸೊ ಎರಡು ಒಂದೇ ಡೈರೆಕ್ಷನ್ ಇರೋದ್ರಿಂದ ಸ್ಪೀಡ್ ಏನಾಗುತ್ತೆ, ಆಡ್ ಆಗತ್ತೆ. ಅದಕ್ಕೆ ಡೌನ್ ಸ್ಟ್ರೀಮ್ ಅಂತ ಹೇಳ್ತೀವಿ. ಆಲ್ರೆಡಿ ನಾವು ಥಿಯರಿ ಡಿಸ್ಕಸ್ ಮಾಡ್ಬೇಕಾದ್ರೆ ನಾನು ಎಕ್ಸ್ಪ್ಲೈನ್ ಮಾಡಿದ್ದೇನೆ. ಸೊ ಅದಕ್ಕೋಸ್ಕರ ಸ್ಪೀಡ್ 11 ಪ್ಲಸ್ x ಕಿಲೋಮೀಟರ್ ಪರ್ ಅವರ್ ಆಗತ್ತೆ. ಸೊ ಅದೇ ತರ ಅಪ್ ಸ್ಟ್ರೀಮ್ ಅಲ್ಲಿ ಸ್ಪೀಡ್ ಏನಾಗುತ್ತೆ, ಸೊ ದಿಸ್ ದಿ ಕೇಸ್. ಸೊ ರಿವರ್ ಡೌನ್ ಸ್ಟ್ರೀಮ್ ಅಲ್ಲೇ ಹೋಗ್ತದೆ. ನಾವು ಅಸ್ಯೂಮ್ ಮಾಡಿದ್ದೀವಿ ರಿವರ್ ಇಸ್ ಫ್ಲೋಯಿಂಗ್ ಇನ್ ದಿಸ್ ಡೈರೆಕ್ಷನ್ ಅಂಡ್ ಬೋಟ್ ಈಸ್ ಟ್ರಾವೆಲಿಂಗ್ ಇನ್ ದಿಸ್ ಡೈರೆಕ್ಷನ್. ಓಕೆ, ಸೊ ಅಪೋಸಿಟ್ ಡೈರೆಕ್ಷನ್. ಸೊ ಇದು ರೈಟಿಗೆ ಹೋಗ್ತಾ ಇದೆ, ರಿವರ್ ಲೆಫ್ಟಿಗೆ ಹೋಗ್ತದೆ. ಎರಡು ಕೇಸಲ್ಲಿ ಕಾಮನ್ ಏನು ಅಂದ್ರೆ ರಿವರ್ ಡೈರೆಕ್ಷನ್ ಒಂದೇ, ಬೋಟ್ ಡೈರೆಕ್ಷನ್ ಮಾತ್ರ ಚೇಂಜ್ ಆಗ್ತಿದೆ. ಸೊ ಎ ಇಂದ ಬಿ ಹೋಗೋಕೆ ಎಷ್ಟು ಡಿಸ್ಟೆನ್ಸ್ ಕವರ್ ಮಾಡ್ತಾ ಇದೆ ಬೋಟ್. ಸೊ ಬೋಟ್ ಈಸ್ ಕವರಿಂಗ್ ಡಿಸ್ಟೆನ್ಸ್ ಆಫ್ 12 ಕಿಲೋಮೀಟರ್. ಸೊ 12 ಕಿಲೋಮೀಟರ್ ಅಪ್ ಸ್ಟ್ರೀಮ್, ಆಮೇಲೆ ದೆನ್ ಟು ರಿಟರ್ನ್ ಡೌನ್ ಸ್ಟ್ರೀಮ್ ಟು ದಿ ಸೇಮ್ ಸ್ಪಾಟ್. ಸೊ ಸೇಮ್ ಸ್ಪೀಡ್ ಮತ್ತೆ ಡಿಸ್ಟೆನ್ಸ್ ಕೂಡ ಸೇಮ್. ಸೊ ಎ ಟು ಬಿ means to go 12 kilometer upstream, then to return downstream to same spot. So same spot ಗೆ ಬಂದ್ರೆ ಡಿಸ್ಟೆನ್ಸ್ ಏನಾಗುತ್ತೆ, ಸೊ 12 ಕಿಲೋಮೀಟರ್ ಆಗುತ್ತೆ. ಓಕೆ, 12 ಕಿಲೋಮೀಟರ್ ಆಗುತ್ತೆ. ಸೊ ಇನ್ನೊಂದ್ಸತಿ ಎಕ್ಸ್ಪ್ಲೈನ್ ಮಾಡಬೇಕು ಅಂದ್ರೆ ಸಿಂಪಲ್ ಆಗಿ, ಎ ಇಂದ ಬಿ 12 ಕಿಲೋಮೀಟರ್ ಟ್ರಾವೆಲ್ ಮಾಡ್ತಾ ಇದೆ ಬೋಟು. ಅಗೇನ್ ಬಿ ಇಂದ ವಾಪಸ್ ಸೇಮ್ ಪೊಸಿಷನ್ ಅಂತ ಕೊಟ್ಟಿದ್ದಾರೆ, 12 ಕಿಲೋಮೀಟರ್ ಟ್ರಾವೆಲ್ ಮಾಡ್ತಾ ಇದೆ. ಸೊ ಎ ಇಂದ ಬಿ ಹೋಗಿ 12 ಕಿಲೋಮೀಟರ್, ಬೋಟಿನ ಸ್ಪೀಡ್ ಏನು 11 ಕಿಲೋಮೀಟರ್, ಮತ್ತೆ ರಿವರ್ ಸ್ಪೀಡ್ x ಕಿಲೋಮೀಟರ್ ಪರ್ ಅವರ್. ಸೊ ಅಲ್ಲಿಗೆ ಓವರ್ ಆಲ್ ಸ್ಪೀಡ್ ಏನಾಗುತ್ತೆ 11 ಪ್ಲಸ್ x. ದಿಸ್ ಇಸ್ ಕೇಸ್ ಆಫ್ ವಾಟ್, ಡೌನ್ ಸ್ಟ್ರೀಮ್ ಅಲ್ಲಿ ಯಾವಾಗ್ಲೂ ನಾವು ನೆನ್ಪಿಟ್ಕೋಬೇಕು, ಡೌನ್ ಸ್ಟ್ರೀಮ್ ಅಂದ ತಕ್ಷಣ ಸ್ಪೀಡ್ ಆಡ್ ಆನ್ ಆಗುತ್ತೆ. ಅಪ್ ಸ್ಟ್ರೀಮ್ ಅಂತ ಇದ್ರೆ ಸ್ಪೀಡ್, ಸೊ ಇಲ್ಲಿ ಬೋಟ್ ಈ ಡೈರೆಕ್ಷನ್ ಅಲ್ಲಿ ಬರ್ತಾ ಇದೆ, ರಿವರ್ ಈ ಡೈರೆಕ್ಷನ್ ಅಲ್ಲಿ ಹೋಗ್ತಾ ಇದೆ. ಸೊ ಬೋಟ್ ಅಂಡ್ ರಿವರ್ ಆರ್ ಇನ್ ಆಪೋಸಿಟ್ ಡೈರೆಕ್ಷನ್ ಇನ್ ಅಪ್ ಸ್ಟ್ರೀಮ್ ಅಲ್ವಾ. ಸೊ ಅಲ್ಲಿ 11 ಮೈನಸ್ x ಆಗುತ್ತೆ. ಸೊ ಅಪ್ ಸ್ಟ್ರೀಮ್ ಅಂದ ತಕ್ಷಣ ಇಮಿಡಿಯೇಟ್ ಆಗಿ ನಮ್ಗೆ ಏನ್ ನೆನಪಾಗಬೇಕು ಅಂದ್ರೆ ರಿವರ್ ರಿವರ್ ಒನ್ ಡೈರೆಕ್ಷನ್ ಅಲ್ಲಿ ಹೋಗ್ತಾ ಇರುತ್ತೆ, ಬೋಟ್ ಅದ್ರ ಅಪೋಸಿಟ್ ಡೈರೆಕ್ಷನ್ ಅಲ್ಲಿ ಹೋಗ್ತಾ ಇರುತ್ತೆ. ಸೊ ನಾವು ಅಸ್ಯೂಮ್ ಮಾಡಿರೋದು ಬೋಟ್ ರಿವರ್ ರೈಟ್ ಸೈಡಿಗೆ ಹೋಗ್ತಾ ಇದೆ ಅಂತ. ಸೊ ಬೋಟ್ ಅಪೋಸಿಟ್ ಅಲ್ಲಿ ಹೋಗ್ತಾ ಇದೆ ಅಪ್ ಸ್ಟ್ರೀಮ್ ಅಂದ್ರೆ, ಸೊ ಅಪೋಸಿಟ್ ಟು ಫ್ಲೋ ಆಫ್ ರಿವರ್. ಸೊ ಏನಾಗುತ್ತೆ, ಓವರ್ ಆಲ್ ನಾವು ಫೀಲ್ ಮಾಡಬಹುದು ಸ್ಪೀಡ್ ಕಮ್ಮಿ ಆಗುತ್ತೆ ಅಲ್ವಾ. ರಿವರ್ ಡೈರೆಕ್ಷನ್ ಅಲ್ಲಿ ಹೋದ್ರೆ ಸ್ಪೀಡ್ ಆಡ್ ಆಗುತ್ತೆ, ಓವರ್ ಆಲ್ ಸ್ಪೀಡ್. ಸೊ ಅದಕ್ಕೋಸ್ಕರ ಡೌನ್ ಸ್ಟ್ರೀಮ್ ಇನ್ ಸ್ಪೀಡ್ 11 ಪ್ಲಸ್ x ಕಿಲೋಮೀಟರ್ ಪರ್ ಅವರ್, ಆಮೇಲೆ ಅಪ್ ಸ್ಟ್ರೀಮ್ ಇಂದು 11 ಮೈನಸ್ x. ಅಪ್ ಸ್ಟ್ರೀಮ್ ಅಂದ್ರೆ ಸಬ್ಟ್ರಾಕ್ಷನ್ ಅಂತ ನೆನ್ಪಿಟ್ಕೊಬೇಕು, ಡೌನ್ ಸ್ಟ್ರೀಮ್ ಅಂದ್ರೆ ಅಡಿಷನ್ ಅಂತ. ಸೊ ಫಸ್ಟ್ ಪ್ರಾಬ್ಲಮ್ ನೋಡಿದ ತಕ್ಷಣ ನಾವು ಅಸ್ಯೂಮ್ ಮಾಡ್ಬೇಕು ಏನ್ ಕೊಟ್ಟಿದಾರೋ ಅದನ್ನ x ಅಂತ ತಗೊಬೇಕು. ಆಮೇಲೆ ಉಳಿದಿರೋ ಡೇಟಾನ ನೀಟಾಗಿ ಒಂದ್ಸತಿ ಒಂದು ರಫ್ ಈ ತರ ಡಯಾಗ್ರಾಮ್ ನ ಡ್ರಾ ಮಾಡ್ಕೊಂಡು ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಎಲ್ಲಾ ಪ್ರಾಬ್ಲಮ್ ಅಲ್ಲೂ ಇದೆ. ರಿವರ್ ಬೋಟ್ ಅಲ್ಲಿ ಅಪ್ ಸ್ಟ್ರೀಮ್ ಅಂದ್ರೆ ಸ್ಪೀಡ್ ಆಡ್ ಅಪ್ ಆಗತ್ತೆ, ಬೋಟ್ ಆಫ್ ದಿ ರಿವರ್ ಸಾರಿ ಸ್ಪೀಡ್ ಆಫ್ ದಿ ಬೋಟ್ ಪ್ಲಸ್ ಸ್ಪೀಡ್ ಆಫ್ ದಿ ರಿವರ್. 11 ಪ್ಲಸ್ x ಅಂದ್ರೆ ಏನು, ಸ್ಪೀಡ್ ಆಫ್ ದಿ 11 ಇಸ್ ದಿ ಸ್ಪೀಡ್ ಆಫ್ ದಿ ಬೋಟ್,
ಪ್ಲಸ್ ಯಾಕೆಂದ್ರೆ ಎರಡು ಒಂದೇ ಡೈರೆಕ್ಷನ್ ಇದೆ, ಸೊ ಮೈನಸ್ ಎಕ್ಸ್ಪ್ಲೇನ್ ಮಾಡಿದೆ. ಸೊ ಸ್ಪೀಡ್ ಬಂತು, ಎಲ್ಲದು ಬಂತು. ನೆಕ್ಸ್ಟ್ ಸಿಚುವೇಶನ್ ಏನ್ ಕೊಟ್ಟಿದ್ದಾರೆ, T1 plus T2 is equal to 2 over 45 minutes. T1 ಅಂದ್ರೆ A ಇಂದ B ಹೋಗಕ್ಕೆ ಎಷ್ಟು ಟೈಮ್ ಬೇಕಾಯ್ತು, ಸೊ ಅದು T1. ಓಕೆ, ಸೊ T2 ಏನು, ವಾಪಸ್ B ಇಂದ A ಹೋಗಕ್ಕೆ ಎಷ್ಟು ಟೈಮ್ ಬೇಕಾಯ್ತು, ಅದು T2. ಸೊ ನಾವು ಅದನ್ನ ಎಕ್ಸಾಮ್ ಅಲ್ಲಿ ಹೈಲೈಟ್ ಮಾಡಬೇಕು. ಲೈಕ್ T1 be the time taken by boat to travel from A to B. Again T2 be the time taken by boat to from B to A. ಸೇಮ್ ವಾಪಸ್ ಸೇಮ್ ಪೊಸಿಷನ್ ಬರಕ್ಕೆ 2 over 45 minutes ನ ನಾವು ಅವರ್ಸಿಗೆ ಕನ್ವರ್ಟ್ ಮಾಡಬೇಕು. ಅವರ್ಸಿಗೆ ಕನ್ವರ್ಟ್ ಮಾಡೋದು ಯಾವ ತರ, ಇವಾಗ 45 ಮಿನಿಟ್ಸ್ ನ ಅವರ್ಸ್ ಅಲ್ಲಿ ಯಾವ ತರ ಬರೆಯೋದು, 60 ಮಿನಿಟ್ಸ್ ಅಂದ್ರೆ 1 ಅವರ್ ಅಲ್ವಾ, 60 ಮಿನಿಟ್ ಮೀನ್ಸ್ 1 ಅವರ್. ಸೊ 45 ಮಿನಿಟ್ಸ್ ಎಷ್ಟು ಅವರ್ ಆಗುತ್ತೆ ಅಂತ. ಸೊ ಲೆಟ್ ಇಟ್ ಬಿ ವೈ ಅವರ್ ಅಂತ ಅನ್ಕೊಳ್ಳೋಣ. ಸೊ ವೈ ಅವರ್ ಇಂಟು 60 ಅಲ್ವಾ, ಈ ತರ ಕ್ರಾಸ್ ಮಲ್ಟಿಪ್ಲಿಕೇಶನ್ ಆಗುತ್ತೆ, is equal to 45 into 1 hour, right? This is 45, this is 60. So y is equal to 45 by 60. This is 15 3 is the 15 4 is the, so 3 by 4 hours. So 45 minutes can be written as 60 minute 1 hour ಆದರೆ 45 minutes ಗೆ ದಟ್ ಫ್ರಾಕ್ಷನ್ ಅಲ್ಲಿ ಯಾವ ತರ ಬರೀಬಹುದು, 3 by 4 hours ಅಂತ ಬರೀಬಹುದು. ಸೊ ಇಲ್ಲಿ ಅವರ್ ಮತ್ತೆ ಮಿನಿಟ್ ಬೇರೆ ಬೇರೆ ಯೂನಿಟ್ ಅಲ್ವಾ, ಟೈಮ್ ಇಂದು ಅವರ್ ಮಿನಿಟ್ ಸೆಕೆಂಡ್. ಸೊ ಇವಾಗ ಏನಾಯ್ತು, ಇದು ಅವರ್ಸ್ ಅಲ್ಲಿ ಬಂತು. ಸೊ 2 hour plus 3 by 4 hours. ಸೊ ಕಂಪ್ಲೀಟ್ ಟೈಮ್ ನಮಗೆ ಕಾನ್ಸ್ಟೆಂಟ್ ಯೂನಿಟ್ ಅಲ್ಲಿ ಬಂತು. ಸೊ ಮಿನಿಟ್ ಅಲ್ಲಿ ಇದನ್ನ ಯಾವಾಗಲೂ ಅವರ್ಸ್ ಕನ್ವರ್ಟ್ ಮಾಡಬೇಕು, ಯಾಕಂದ್ರೆ ಡೇಟಾ ಕಿಲೋಮೀಟರ್ ಪರ್ ಅವರ್ ಅಲ್ಲಿ ಇದೆ ಅದಕ್ಕೋಸ್ಕರ. ಸೊ ಇದನ್ನ ಅರೇಂಜ್ ಮಾಡ್ತೀನಿ ಇವಾಗ. 60 ಮಿನಿಟ್ 1 ಅವರ್ ಆದ್ರೆ 45 ಮಿನಿಟ್ಗೆ 3 by 4 ಅವರ್ ಆಯ್ತು. ಸೊ ಅದನ್ನ ಆಡ್ ಮಾಡಬೇಕು, 2 hour plus 45 minutes ಅಂತ. ಸೊ 2 hour plus 3 by 4, this is nothing but simplify ಮಾಡಿದ್ರೆ, if you take 4 as the LCM, so 2 into 4 8 plus 3, so 11 by 4 ಬಂತು ನಮಗೆ. ಸೊ ಇನ್ನು ಉಳಿದಿರೋದೇನು ಟಾಸ್ಕ್, T1. T1 is nothing but ಇವಾಗ ಟೈಮ್ ಫಾರ್ಮುಲಾ ಏನು, ಡಿಸ್ಟೆನ್ಸ್ ಬೈ ಸ್ಪೀಡ್. T1 ಅಂದ್ರೆ ಅಪ್ ಸ್ಟ್ರೀಮ್ ಇಂದ ಅಲ್ವಾ, ಅಪ್ ಸ್ಟ್ರೀಮ್ ಇಂದ ನಾವು ನೋಡ್ಬೋದು ಎಷ್ಟು ಡಿಸ್ಟೆನ್ಸ್ ಕವರ್ ಮಾಡ್ತಾ ಇದೆ, ಅದು 12 ಕಿಲೋಮೀಟರ್. ಸೊ ಎ ಇಂದ ಬಿ ಹೋಗಕ್ಕೆ 12 ಕಿಲೋಮೀಟರ್, ವಾಪಸ್ ಬಿ ಇಂದ ಎ ಬರಕ್ಕೆ 12 ಕಿಲೋಮೀಟರ್. ಸೊ T1 ಡಿಸ್ಟೆನ್ಸ್ 12 ಕಿಲೋಮೀಟರ್ ಕವರ್ ಮಾಡ್ತಾ ಇದೆ. ಸ್ಪೀಡ್ ಏನು ನಾವು ಆಲ್ರೆಡಿ ಕ್ಯಾಲ್ಕುಲೇಟ್ ಮಾಡಿದ್ದೀವಿ, ಅಪ್ ಸ್ಟ್ರೀಮ್ ಅಲ್ಲಿ ಡೌನ್ ಸ್ಟ್ರೀಮ್ ಅಲ್ಲಿ 11 plus x. 11 plus x. ಸೊ ಇದೇನು ಟೈಮ್ ಡ್ಯೂರಿಂಗ್ ಡೌನ್ ಸ್ಟ್ರೀಮ್. Okay, time during downstream is nothing but distance divided by speed during the downstream. Okay, speed is explain. T1 ಏನು time taken by ಅಥವಾ ಟೈಮ್ ಡ್ಯೂರಿಂಗ್ ಡೌನ್ ಸ್ಟ್ರೀಮ್ ಅಂತ ಬರೀತೀನಿ ಅಷ್ಟೇ. ಎಷ್ಟು ಟೈಮ್ ಬೇಕಾಯ್ತು ಬೋಟಿಗೆ ಎ ಇಂದ ಬಿ ಹೋಗಕ್ಕೆ, ಟೈಮ್ ಡ್ಯೂರಿಂಗ್ ಡೌನ್ ಸ್ಟ್ರೀಮ್. ಡೌನ್ ಸ್ಟ್ರೀಮ್ ಅಂದ್ರೆ ರಿವರ್ ಡೈರೆಕ್ಷನ್ ಅಲ್ಲೇ ಹೋಗ್ತಾ ಇದೆ ಅಂತ, ರಿವರ್ ಈ ಡೈರೆಕ್ಷನ್ ಇದ್ರೆ ಬೋಟ್ ಈ ಡೈರೆಕ್ಷನ್ ಇದೆ, ಅದು ಟೈಮ್ T1. ಇದೇನು 11 plus x. ಸೊ ಸ್ಪೀಡ್ ಡ್ಯೂರಿಂಗ್ ದಿ ಅಪ್ ಸ್ಟ್ರೀಮ್. ಓಕೆ, ಅವೆಲ್ಲ ಅರ್ಥ ಆಯ್ತು. ಸೊ T2 ಏನಾಗುತ್ತೆ, ಟೈಮ್ ಡ್ಯೂರಿಂಗ್ ಅಪ್ ಸ್ಟ್ರೀಮ್. ಸೊ ರಿಟರ್ನ್ ಜರ್ನಿ, ಇದು ರಿಟರ್ನ್ ಜರ್ನಿ ಅಂತ ಅಲ್ವಾ. ರಿಟರ್ನ್ ಜರ್ನಿ ಅಂದ್ರೆ ರಿವರ್ ಈ ಡೈರೆಕ್ಷನ್ ಅಲ್ಲೇ ಇದೆ, ಬಟ್ ಬೋಟ್ ಮಾತ್ರ ಅದರ ಡೈರೆಕ್ಷನ್ ಚೇಂಜ್ ಮಾಡಿದೆ ರಿಟರ್ನ್ ಜರ್ನಿಲಿ. ಸೊ ಅವಾಗ T2 is equal to ಏನಾಗುತ್ತೆ, ಸೊ ಅದು ಡಿಸ್ಟೆನ್ಸ್ ಸೇಮ್, ಡಿಸ್ಟೆನ್ಸ್ ಬೈ ಸ್ಪೀಡ್. ಸೊ 12 ಕಿಲೋಮೀಟರ್ ಹೋಗ್ತಾ 12 ಕಿಲೋಮೀಟರ್, ವಾಪಸ್ ಬರ್ತಾ 12 ಕಿಲೋಮೀಟರ್, ಬಟ್ ಸ್ಪೀಡ್ ಮಾತ್ರ ಏನಾಗುತ್ತೆ 11 minus x ಆಗುತ್ತೆ. ಸೊ ಇದು ಸ್ಪೀಡ್ ಡ್ಯೂರಿಂಗ್ ದಿ ಅಪ್ ಸ್ಟ್ರೀಮು 11 plus x, 11 minus x ಸ್ಪೀಡ್ ಡ್ಯೂರಿಂಗ್ ದಿ ಡೌನ್ ಸ್ಟ್ರೀಮು. ಸೊ ಇದನ್ನೆಲ್ಲ ಬರ್ಕೊಬೋದು ಈಸಿಯಾಗಿ. ಸೊ T1 is equal to ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಬೇಕೇನು, 12 divided by 11 plus x plus T2 ಏನು 12 divided by 11 minus x. 12 divided by ಇದು LCM ತಗೊಂಡ್ರೆ ಏನಾಗುತ್ತೆ, 11 plus x into 11 minus x, 12 into 11 minus x plus 12 into 11 plus x. That is equivalent to 11 by 4. If you write this equation, you will like this. So the rearrange ಮಾಡಿ ಬರೆಯೋದಾದ್ರೆ divided by 11 plus x into 11 minus x is equal to 11 by 4. ಇವಾಗ ಉಳಿದಿರೋದು ಜಾಬ್ ಏನು,
ನಾವು ಯು ಹ್ಯಾವ್ ಟು ಕ್ರಾಸ್ ಮಲ್ಟಿಪ್ಲೈ ಮಾಡಬೇಕು. 4 ಇಂದ ಇದು ಈ ಕಡೆ ಹೋದ್ರೆ ಏನಾಗುತ್ತೆ, ಆಮೇಲೆ 11 ಇಂಟು ದಿಸ್ ಒನ್ ಅಂಡ್ ಆಲ್. ಸೊ ಇದನ್ನ ಸಿಂಪ್ಲಿಫೈ ಮಾಡಿ ಎಕ್ಸ್ ವ್ಯಾಲ್ಯೂ ಬರುತ್ತೆ. ಫೈನಲಿ ಎಕ್ಸ್ ವ್ಯಾಲ್ಯೂ ಕಂಡುಹಿಡಬೇಕು. ದಟ್ ಇಸ್ ದಿ ಸ್ಪೀಡ್ ಆಫ್ ದಿ ವಾಟ್ ರಿವರ್ ಅಂತ, ಸ್ಪೀಡ್ ಆಫ್ ದಿ ಸ್ಟ್ರೀಮ್. ಸ್ಪೀಡ್ ವಿ ಹ್ಯಾವ್ ಅಸ್ಯೂಮ್ ದಟ್ ಸ್ಪೀಡ್ ಆಫ್ ದಿ ಸ್ಟ್ರೀಮ್ ಬಿ ಎಕ್ಸ್ ಕಿಲೋಮೀಟರ್. ಸೊ ಈಕ್ವೇಶನ್ ಫ್ರೇಮ್ ಮಾಡೋದು ಯಾವ ತರ ಅಂತ ನಾನು ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. We will take another problem. This simplify ಮಾಡಿದ್ರೆ we will get the value of x. We will get a quadratic equation. That quadratic equation can be solved by splitting the middle term, or else the factorizing method, or else any known method. Maybe you can use the formula also. No issues. That is your task. Okay. 12 divided by 11 minus x plus 12 divided by 11 plus x is equal to 11 by 4. So downstream of time t1 downstream in the time to upstream in the. Okay. ಸೊ ಅದೇ ತರದ ಇನ್ನೊಂದು ಪ್ರಾಬ್ಲಮ್ ತಗೊಳ್ಳೋಣ. ಸೇ ಮೋಟರ್ ಬೋಟ್ ಗೋಸ್ ಡೌನ್ ಸ್ಟ್ರೀಮ್ 30 ಕಿಲೋಮೀಟರ್ ಅಂಡ್ ಅಗೇನ್ ರಿಟರ್ನ್ಸ್ ಟು ದಿ ಸ್ಟಾರ್ಟಿಂಗ್ ಪಾಯಿಂಟ್. ಸೊ ಇಲ್ಲೂ ಅಷ್ಟೇ ಏನ್ ಹೇಳ್ತಾ ಇದೆ, ಎ ಇಂದ ಬಿಗೆ ಹೋಗ್ತಾ ಇದೆ, ಆಮೇಲೆ ವಾಪಸ್ ಬಿ ಇಂದ ಎಗೆ ಸೇಮ್ ಪೊಸಿಷನ್ಗೆ ಬೋಟ್ ಬರ್ತಾ ಇದೆ. ಸಿಚುವೇಶನ್ ಅದೇ ಇರೋದು. ಸೊ ಅದಕ್ಕೆ ಟೋಟಲ್ ಟೈಮ್ ತುಂಬಾ ಇಂಪಾರ್ಟೆಂಟ್ ಏನಂದ್ರೆ ಹೈಲೈಟ್ ಮಾಡಿದ್ದಾರೆ ಟೋಟಲ್ ಟೈಮ್. ಸೊ T1 plus T2 is equal to, ಯಾವಾಗ ಟೋಟಲ್ ಟೈಮ್ ಬಂದ್ಬಿಡುತ್ತೋ T1 plus T2 is equal to 4 hours 30 minutes ಅಂತ ಕೊಟ್ಟಿದ್ದಾರೆ. ಸೊ ನಾವು ಲಾಸ್ಟ್ ಪ್ರಾಬ್ಲಮ್ ಅಲ್ಲಿ ಮಾಡ್ದಂಗೆ ಈ 4 hours 30 minutes ನ 60 minutes ಅಂದ್ರೆ 1 hour, 30 minutes ಅಂದ್ರೆ ಹಾಫ್ ಅವರ್ ಅಲ್ವಾ, ಹಾಫ್ ಎನ್ ಅವರ್. ಸೊ 4 plus 1 by 2, if you take 2 LCM, 4 into 2 8 plus 1, that is 9 by 2 hours. Okay, ಸೊ ಅಲ್ಲಿಗೆ ಏನಾಯ್ತು, ಫಸ್ಟ್ ಈಕ್ವೇಶನ್ T1 plus T2 is equal to 9 by 2 hours. ಬಟ್ ಅವ್ರ ನಮ್ ಬೇಸಿಕ್ ಡ್ಯೂಟಿ ಏನು, ಟಾಸ್ಕ್ ನ ಎಕ್ಸ್ ಅಂತ ಕನ್ಸಿಡರ್ ಮಾಡಬೇಕು. ಫೈಂಡ್ ದಿ ಸ್ಪೀಡ್ ಆಫ್ ದಿ ಮೋಟರ್ ಬೋಟ್ ಇನ್ ದಿ ಸ್ಟಿಲ್ ವಾಟರ್. ಸೊ ಲೆಟ್ ದಿ ಮೋಟರ್, ಓಕೆ ಲಾಸ್ಟ್ ಟೈಮ್ ರಿವರ್ ಸ್ಪೀಡ್ ನ ಕೇಳ್ತಾ ಇದ್ರು, ಇವಾಗ ಬೋಟ್ ಸ್ಪೀಡ್ ಕೇಳ್ತದೆ. ಲೆಟ್ ದಿ ಮೋಟರ್ ಬೋಟ್ ಸ್ಪೀಡ್ ಬಿ ಎಕ್ಸ್ ಕಿಲೋಮೀಟರ್ ಪರ್ ಅವರ್. ಸೊ ಇದು ನಮ್ ಸ್ಟೆಪ್ 1. ಓಕೆ, ಸ್ಟೆಪ್ 2 ಏನು, ಟೈಮ್ ಈಕ್ವೇಶನ್ ಕೊಟ್ಟಿದ್ದಾರೆ. T1 plus T2 is equal to 4 hours 30 minutes. T1 plus T2 ಅಂದ್ರೆ, ಸೊ ಅಗೇನ್ T1 and T2 ನ ಡಿಫೈನ್ ಮಾಡಬೇಕು ನಾವು. ಓಕೆ, ನಾನು ಇಲ್ಲಿ ರಿಪೀಟ್ ಮಾಡ್ತಾ ಇಲ್ಲ. T1 ಅಂದ್ರೆ ಏನು, ಎ ಇಂದ ಓಕೆ ಬಿ ಹೋಗೋಕೆ ಎಷ್ಟು ಟೈಮ್ ಬೇಕು ಅಂತ. T1 ಅಂದ್ರೆ ಡೌನ್ ಸ್ಟ್ರೀಮ್ ಇಂದಿದು ಟೈಮ್. ಓಕೆ, ದಟ್ ಈಸ್ ನಥಿಂಗ್ ಬಟ್ T1 is nothing but distance divided by speed ಅಲ್ವಾ. ಸೊ ಎಷ್ಟು ಡಿಸ್ಟೆನ್ಸ್ ಕವರ್ ಮಾಡ್ತಾ ಇದೆ ಸ್ಟ್ರೀಮ್ ಕವರ್, 30 ಕಿಲೋಮೀಟರ್. ಅಗೇನ್ ರಿಟರ್ನ್ಸ್ ಟು ಸ್ಟಾರ್ಟಿಂಗ್ ಪಾಯಿಂಟ್ ಇನ್ ಟೋಟಲ್ ಆಫ್ 4 hours 30 minutes ವಿತ್ ದಿ ಸ್ಪೀಡ್ ಆಫ್, ಓಕೆ ಸೊ ಹೋಗ್ತಾ 30 minutes ಮತ್ತು ವಾಪಸ್ ಬರ್ತಾ ಬಿ ಇಂದ ಎಗೆ. ಸೊ ಇಟ್ ಈಸ್ ಕವರಿಂಗ್ 30 ಕಿಲೋಮೀಟರ್ ಓನ್ಲಿ. ಇಲ್ಲಿ ವಾಟ್ ಈಸ್ ದಿ ಸ್ಪೀಡ್ ಆಫ್ ದಿ ಬೋಟ್, ವಿ ಹ್ಯಾವ್ ಅಸ್ಯೂಮ್ ದ ಸ್ಪೀಡ್ ಆಫ್ ದಿ ಬೋಟ್ ಈಸ್ x kilometer per hour. ಸೊ 30 ಕಿಲೋಮೀಟರ್ ಡಿಸ್ಟೆನ್ಸ್ ಬೋಟ್ ಇಲ್ಲಿದೆ. ಬೋಟ್ ಯಾವ ಸ್ಪೀಡ್ ಅಲ್ಲಿ ಹೋಗ್ತಾ ಇದೆ, x kilometer per hour. ಓಕೆ, ಆಮೇಲೆ river is here. So what is the speed of the river? They have given speed of the river is 5 kilometer per hour. So last question ಅಲ್ಲಿ ಬೋಟ್ ಸ್ಪೀಡ್ ಕೊಟ್ಟಿದ್ರು, ರಿವರ್ ಸ್ಪೀಡ್ ನ ಕಂಡುಹಿಡಿಯಕ್ಕೆ ಹೇಳಿದ್ರು. ಇಲ್ಲಿ ರಿವರ್ ಸ್ಪೀಡ್ ಕೊಟ್ಟಿದ್ದಾರೆ 5 kilometer per hour ಅಂತ. ಇದು ಆಮೇಲೆ ಬೋಟ್ ಸ್ಪೀಡ್ ನ ಕಂಡುಹಿಡಿಯಬೇಕು. ಓಕೆ, ಇದು ಬೋಟ್ ಇದೆ. ಸೊ ಇದು ಫಸ್ಟ್ ಏನಾಗತ್ತೆ, ಬೋಟ್ ಏನಾಗ್ತದೆ, ಎ ಇಂದ ಬಿ ಕಡೆ ಟ್ರಾವೆಲ್ ಆಗ್ತಾ ಇದೆ, ಅಂದ್ರೆ ರಿವರ್ ಡೈರೆಕ್ಷನ್ ಅಲ್ಲೇ ಫ್ಲೋ ಆಗ್ತಾ ಇದೆ. ರಿವರ್ ಯಾವಾಗ್ಲೂ ನಾನು ಆಲ್ರೆಡಿ ಹೇಳ್ದಂಗೆ ಡೌನ್ ಸ್ಟ್ರೀಮ್ ಅಲ್ಲೇ ಇರುತ್ತೆ. ಸೊ ಬೋಟು ಈ ಡೈರೆಕ್ಷನ್ ಅಲ್ಲೇ ಇದೆ, ಮತ್ತೆ ರಿವರ್ ಈ ಡೈರೆಕ್ಷನ್ ಅಥವಾ ರಿವರ್ ಡೈರೆಕ್ಷನ್ ಅಲ್ಲೇ ಬೋಟ್ ಹೋಗ್ತಾ ಇದೆ. ಸೊ ಹಂಗಾಗಿ ಏನಾಗುತ್ತೆ, ಸ್ಪೀಡ್ ಆಡ್ ಅಪ್ ಆಗುತ್ತೆ. ಸೊ ಅಲ್ಲಿಗೆ ಸ್ಪೀಡ್ ಏನಾಗುತ್ತೆ ಡ್ಯೂರಿಂಗ್ ದಿ, ಇದು ಕೇಸ್ ಆಫ್ ವಾಟ್, ಕೇಸ್ ಆಫ್ ಡೌನ್ ಸ್ಟ್ರೀಮ್. ಸೊ ಸ್ಪೀಡ್ ಆಡ್ ಆನ್ ಆಗುತ್ತೆ. ಡೌನ್ ಸ್ಟ್ರೀಮ್ ಅಂದ್ರೆ ಸ್ಪೀಡ್ ಆಡ್ ಅಪ್ ಆಗುತ್ತೆ. ದಟ್ ಈಸ್ ವಾಟ್ x plus 5 ಆಗುತ್ತೆ. ಸೊ x ಏನು ಸ್ಪೀಡ್ ಆಫ್ ದಿ ಬೋಟ್, 5 ಏನು ಸ್ಪೀಡ್ ಆಫ್ ದಿ ರಿವರ್. ಸ್ಪೀಡ್ ಆಫ್ ರಿವರ್ ಮತ್ತೆ ಬೋಟ್ ಡೌನ್ ಸ್ಟ್ರೀಮ್ ಅಲ್ಲಿ ಆಡ್ ಆಗುತ್ತೆ. ಬಟ್ ಇಲ್ಲಿ ಏನಾಗ್ತಾ ಇದೆ ಅಂದ್ರೆ ರಿವರ್ ಒಂದೇ ಡೈರೆಕ್ಷನ್ ಅಲ್ಲಿ ಇದೆ, ಮತ್ತೆ ಅದು ಎಷ್ಟು ಸ್ಪೀಡ್ ಅಲ್ಲಿ ಹೋಗ್ತಾ ಇದೆ, 5 kilometer per hour ಅಲ್ಲಿ ಹೋಗ್ತಾ ಇದೆ. ಬಟ್ ಇಲ್ಲಿ ಸಿಚುವೇಶನ್ ಏನಂದ್ರೆ ಬೋಟ್ ಮಾತ್ರ ಉಲ್ಟಾ ಡೈರೆಕ್ಷನ್ ಅಲ್ಲಿ ಹೋಗ್ತಾ ಇದೆ. ಇಲ್ಲಿ ಕೊಟ್ಟಿದ್ದಾರೆ ಈಸಿಯಾಗಿ, ಹೆಂಗ್ ಗೊತ್ತಾಗತ್ತೆ ಅಂದ್ರೆ, ಸೊ ಅಗೇನ್ ಇಟ್ ರಿಟರ್ನ್ಸ್ ಟು ದಿ ಸ್ಟಾರ್ಟಿಂಗ್ ಪಾಯಿಂಟ್ ಅಂತ ಕೊಟ್ಟಿದ್ದಾರೆ. ಸೊ ಅಲ್ಲಿಗೆ ಬಿ ಇಂದ ಹೇಗೆ ವಾಪಸ್ ಬರ್ತಾ ಇದೆ, ಯಾವ ಸ್ಪೀಡ್ ಅಲ್ಲಿ ಬರ್ತಾ ಇದೆ, ಅದ್ರ ಕಾನ್ಸ್ಟೆಂಟ್ ಸ್ಪೀಡ್ x kilometer per hour.
ಸೊ ವಾಪಸ್ ಬರ್ಬೇಕಾದ್ರೆ ಅದು ಸ್ಪೀಡ್ ಈ ತರ. ಸೊ ರಿವರ್ ಈ ಡೈರೆಕ್ಷನ್ ಅಲ್ಲಿ ಇದೆ, ಇದ್ರ ಉಲ್ಟಾ ಡೈರೆಕ್ಷನ್ ಅಲ್ಲಿ ಬೋಟ್ ಬರ್ತಾ ಇದೆ. ಸೊ ಓವರ್ ಆಲ್ ಸ್ಪೀಡ್ ಏನಾಗತ್ತೆ, ಕಮ್ಮಿ ಆಗತ್ತೆ. ಸೊ ಅದಕ್ಕೋಸ್ಕರ ಇದನ್ನ ಏನಂತ ಹೇಳ್ತಾರೆ, ರಿವರ್ ಬೋಟ್ ಯಾವಾಗ್ಲೂ ರಿವರ್ ಇನ್ ಅಪೋಸಿಟ್ ಅಲ್ಲಿ ಹೋಗ್ತಾ ಇದ್ರೆ ಅದನ್ನ ಅಪ್ಸ್ಟ್ರೀಮ್ ಅಂತ ಹೇಳ್ತಾರೆ. ಅಲ್ಲಿ ಸ್ಪೀಡ್ ಕಮ್ಮಿ ಆಗತ್ತೆ, ಯಾಕಂದ್ರೆ ಎರಡು ಬೇರೆ ಬೇರೆ ದಿಕ್ಕಲ್ಲಿ ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ಫ್ಲೋ ಆಗ್ತಾ ಇದೆ. ಸೊ x-5 ಆಗತ್ತೆ. ಓಕೆ, ಸೊ ಇವಾಗ ಡೌನ್ ಸ್ಟ್ರೀಮ್ ಸ್ಪೀಡ್ ಏನಾಯ್ತು, x+5 km/h. ಸೊ ದಿಸ್ ಇಸ್ x-5 km/h. ಸೊ t1, what is t1? So t1 is nothing but time during downstream. Okay, t1 is equal to, so ಅಲ್ಲಿಗೆ ಏನಾಗುತ್ತೆ, t1 is distance divided by speed ಅಲ್ವಾ. ಸೊ ಡಿಸ್ಟೆನ್ಸ್ ಎಷ್ಟು, 30 ಕಿಲೋಮೀಟರ್ ಅಂತ ಕೊಟ್ಟಿದ್ದಾರೆ. ಸೊ ಎ ಇಂದ ಬಿ ಹೋಗೋಕೆ ಎಷ್ಟು ಡಿಸ್ಟೆನ್ಸ್, 30 ಕಿಲೋಮೀಟರ್. t1 ಸಾರಿ ಎಸ್ ಏನಾಗುತ್ತೆ, ಸ್ಪೀಡ್ ಏನಾಗುತ್ತೆ, ಯಾವುದು ಸ್ಪೀಡ್ ನಾವು ಆಲ್ರೆಡಿ ಡೌನ್ ಸ್ಟ್ರೀಮ್ ಅಲ್ಲಿ ಕಂಡುಹಿಡಿದಿವಿ, x+5 ಅಂತ. ಸೊ t1 ಇನ್ನೊಂದ್ಸತಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಬೋಟು ಎ ಇಂದ ಬಿ ಹೋಗಕ್ಕೆ ಎಷ್ಟು ಟೈಮ್ ತಗೊಳತ್ತೆ ಅಂತ. ಎ ಇಂದ ಬಿ ಹೋಗಕ್ಕೆ ಎಷ್ಟು ಟೈಮ್ ತಗೊಳತ್ತೆ, ಅದು ಡಿಸ್ಟೆನ್ಸ್. ಓಕೆ, ಡಿಸ್ಟೆನ್ಸ್ ಡಿವೈಡೆಡ್ ಬೈ ಸ್ಪೀಡ್. ಸೊ ಇಟ್ ಇಸ್ ಟ್ರಾವೆಲಿಂಗ್ ಫಾರ್ 30 ಕಿಲೋಮೀಟರ್. ಯಾವ ಸ್ಪೀಡ್ ಅಲ್ಲಿ ಹೋಗ್ತಾ ಇದೆ, x+5. ಅಲ್ಲಿ ಎಕ್ಸ್ ಬೋಟಿನ ಸ್ಪೀಡ್, ಅದ್ರ ಜೊತೆಗೆ ರಿವರ್ ಸ್ಪೀಡ್ ನ ಆಡ್ ಮಾಡಬೇಕು. ಓಕೆ, ಅದು ತುಂಬಾ ಇಂಪಾರ್ಟೆಂಟ್. ಸೊ ಸುಮಾರು ಕಡೆ ಸ್ಟೂಡೆಂಟ್ಸ್ ಬರೀ ಬೋಟ್ ಸ್ಪೀಡೇ ಬರ್ದ್ಬಿಡ್ತಾರೆ, x30/5 ಅಂತ ಆ ತರ ಬರೀಬಾರ್ದು. ರಿವರ್ ಸ್ಪೀಡು ಕೂಡ ಆಡ್ ಆನ್ ಆಗತ್ತೆ, ಅದಕ್ಕೋಸ್ಕರ ಸಪೋರ್ಟ್ ಮಾಡತ್ತೆ. ಸೊ ಇವಾಗ t2 ಏನಾಗತ್ತೆ, d/s ಅಗೇನ್. ಸೊ ಡಿಸ್ಟೆನ್ಸ್ ಎಷ್ಟು, ವಾಪಸ್ ಹೋಗ್ಬೇಕಾದ್ರೆ ಮತ್ತೆ 30 ಕಿಲೋಮೀಟರ್ ಟ್ರಾವೆಲ್ ಮಾಡ್ಬೇಕು. ಸೇಮ್ ಪೊಸಿಷನ್ ಹೋಗ್ಬೇಕು ಅಂದ್ರೆ ಸೇಮ್ ಡಿಸ್ಟೆನ್ಸ್ ಟ್ರಾವೆಲ್ ಮಾಡಬೇಕು. ಬಟ್ ಏನಪ್ಪಾ ಅಂದ್ರೆ ರಿವರ್ ಈ ಸ್ಪೀಡ್ ಅಲ್ಲಿ ಇದ್ರೆ ಬೋಟ್ ಈ ಸ್ಪೀಡ್ ಅಲ್ಲಿ ಇರುತ್ತೆ. ಸೊ ರಿವರ್ ಮತ್ತೆ ಬೋಟ್ ಸ್ಪೀಡ್ ಆಪೋಸಿಟ್ ಡೈರೆಕ್ಷನ್ ಇರುತ್ತೆ. ಸೊ ಅದಕ್ಕೋಸ್ಕರ ಅಪ್ ಸ್ಟ್ರೀಮ್ ಅಲ್ಲಿ ಸ್ಪೀಡ್ ಏನಾಗುತ್ತೆ, x-5 ಆಗತ್ತೆ. ಓಕೆ, ಸೊ ನಮಗೆ t1 ಮತ್ತೆ t2 ಬಂತು. ಸೊ ಇನ್ನೊಂದ್ಸತಿ ಎಲ್ಲವನ್ನು ಬರ್ಕೊಳ್ಳೋದಾದ್ರೆ, t1 plus t2 is equal to 4 hours 30 minutes. ಅದನ್ನ ಅವರ್ಸ್ ಕನ್ವರ್ಟ್ ಮಾಡಿದಾಗ 9/2 ಬಂತು ನಮಗೆ ಫ್ರಾಕ್ಷನ್. t1 ಏನು 30 divided by x+5, t2 ಏನು 30 divided by x-5 is equal to 9/2. ಸೊ ನಮಗೆ ಇವಾಗ ಈಕ್ವೇಶನ್ ಬಂತು, ಈಸಿಯಾಗಿ ನಾವು ಸಾಲ್ವ್ ಮಾಡ್ಬೋದು. ಇಫ್ ಯು ಟೇಕ್ LCM, x+5 into x-5, so this is 30 into x-5, 30 into x+5 is equal to 9/2 ಅಲ್ವಾ. ಸೊ ಇವಾಗ ನೆಕ್ಸ್ಟ್ ನಮ್ಗೆ ಏನ್ ಕೆಲಸ ಅಂದ್ರೆ, we have to solve that easy, right? So motor boat 30 divided by x-5. Okay, ಎಲ್ಲ ಕರೆಕ್ಟ್ ಇದೆಯಾ ಡೇಟಾ? ಓಕೆ, 30 divided by x-5 plus 30 divided by, that is 9/2. ಓಕೆ, ಎಲ್ಲ ಕರೆಕ್ಟ್. ಸೊ ಉಳಿದಿದ್ದೇನಪ್ಪ ಅಂದ್ರೆ ಸಿಂಪ್ಲಿಫಿಕೇಶನ್. 2 ಇಲ್ಲಿಂದ ಮಲ್ಟಿಪ್ಲೈ ಮಾಡಿ ಇಲ್ಲಿಂದ ಮಲ್ಟಿಪ್ಲೈ ಮಾಡಿದ್ರೆ ನಮಗೆ ಆನ್ಸರ್ x is equal to 15, x is equal to -5/3 ಬರುತ್ತೆ. ಸಾಲ್ವ್ ಮಾಡಿದ್ರೆ ಕ್ವಾಡ್ರಾಟಿಕ್ ಈಕ್ವೇಶನ್ ಬರುತ್ತೆ. ಕ್ವಾಡ್ರಾಟಿಕ್ ಈಕ್ವೇಶನ್ ಸಾಲ್ವ್ ಮಾಡಿದ್ರೆ ಈ ಆನ್ಸರ್ ಬರುತ್ತೆ. ಸ್ಪೀಡ್ ಕೆನಾಟ್ ಬಿ ನೆಗೆಟಿವ್. ಸೊ ಡ್ರಾಪ್ ದಿಸ್ ಆನ್ಸರ್ ಅಂಡ್ ಕನ್ಸಿಡರ್ ದಿಸ್ ಒನ್. ಓಕೆ, so final answer will be x km/h, that is nothing but 15 km/h. So ಅಲ್ಲಿಗೆ ಬೋಟ್ ಇನ್ ಸ್ಪೀಡ್ ಏನಾಯ್ತು, hence we have to conclude in a proper way that ಏನ್ ಅಸ್ಯೂಮ್ ಮಾಡಿರ್ತೀವಿ, ಲೆಟ್ ದಿ ಮೋಟಾರ್ ಬೋಟ್ ಸ್ಪೀಡ್ ಬಿ x ಅಂತ ಅಲ್ವಾ. ಸೊ ಅದನ್ನ ಕನ್ಕ್ಲೂಡ್ ಮಾಡಬೇಕು, x is equal to 15 km/h ಅಂತ. ಸೊ ಇನ್ನೊಂದ್ಸತಿ ಲಾಸ್ಟ್ 2 ಪ್ರಾಬ್ಲಮ್ಸ್ ಇನ್ನ ಥಿಯರಿ ಸಂಪರೈಸ್ ಮಾಡ್ಬೇಕು. ಈ ತರ ಪ್ರಾಬ್ಲಮ್ಸ್ ಅಲ್ಲಿ ಟೋಟಲ್ ಟೈಮ್ ಕೊಟ್ಟಾಗ ಏನಿಲ್ಲ, ಸಿಂಪಲ್ ಆಗಿ t1 plus t2 is equal to ಟೋಟಲ್ ಟೈಮ್ ಇಕ್ವೇಶನ್ ಹಾಕೊಬೇಕು. t1 is equal to what, d divided by upstream speed. ಅಪ್ಸ್ಟ್ರೀಮ್ ಇಂದು ಸಾರಿ ಡೌನ್ ಸ್ಟ್ರೀಮ್ ಇಂದು ಇಲ್ಲಿ ಸ್ಪೀಡ್ ಆಡ್ ಆಗತ್ತೆ, ಮತ್ತೆ t2 ಅಲ್ಲಿ ವಾಪಸ್ ರಿಟರ್ನ್ ಜರ್ನಿ ಇದೆ ಅಪ್ಸ್ಟ್ರೀಮ್ ಇಂದು ಸ್ಪೀಡ್ ಡೌನ್ ಆಗತ್ತೆ. ಓಕೆ, ದಿಸ್ ಇಸ್ ಆಲ್ ಅಬೌಟ್ ದಿ ರಿವರ್ ಬೋಟ್ ಪ್ರಾಬ್ಲಮ್. ಸೊ ಇನ್ನೊಂದಿಷ್ಟು ಪ್ರಾಬ್ಲಮ್ಸ್ ಬೇಕಾದ್ರೆ ಟೆಕ್ಸ್ಟ್ ಬುಕ್ ಅಲ್ಲಿ ಸಿಗತ್ತೆ, ಪ್ರಾಕ್ಟೀಸ್ ಮಾಡ್ಕೊಬಹುದು. ನೆಕ್ಸ್ಟ್ ಇದೇ ತರದ್ದು ಟ್ರೈನ್ ಅಂತ ಕೇಳ್ಬೋದು, ಟ್ರೈನು ಫ್ಲೈಟು ಏನ್ ಬೇಕಾದ್ರೂ ಕೇಳ್ಬೋದು, ಬಸ್ಸು, ಸ್ಪೀಡು ಅಂಡ್ ಡಿಸ್ಟೆನ್ಸ್. ಮೇನ್ ಬೇಸಿಕ್ ಫಾರ್ಮುಲಾ ಎಲ್ಲ ಪ್ರಾಬ್ಲಮಿಗೂ ಒಂದೇ, ಸ್ಪೀಡ್ ಇಸ್ ಈಕ್ವಲ್ ಟು ಡಿಸ್ಟೆನ್ಸ್ ಬೈ ಟೈಮ್. ಸ್ಪೀಡ್ ಇಸ್ ಈಕ್ವಲ್ ಟು ಡಿಸ್ಟೆನ್ಸ್ ಬೈ ಟೈಮ್. ಇಷ್ಟು ನಮಗೆ ಕರೆಕ್ಟ್ ಆಗಿ ಗೊತ್ತಿರಬೇಕು. ಓಕೆ,
Speed is equal to distance by time. So time ಏನಾಗುತ್ತೆ? So if speed is equal to distance by time, so time will be d by s. Distance divided by speed. ಇದು ಬೇಸಿಕ್ ಈಕ್ವೇಶನ್ ಗೊತ್ತಿರಬೇಕು. ಅಲ್ಲಿ ಏನಿದ್ರು ಡೇಟಾ ಟೈಮ್ ಅಲ್ಲೇ ಕೊಟ್ಟಿರ್ತಾರೆ, ಟೈಮು ಸ್ಪೀಡು ಡಿಸ್ಟೆನ್ಸ್ ಇದರಲ್ಲೇ ನಾವು ಆಟ ಆಡಬೇಕು. ಓಕೆ, ಮ್ಯಾಥಮೆಟಿಕಲಿ we have to play with the variables. Okay, so a train travels 48 kilometer. A train travels 48 kilometer at a uniform speed. So uniform speed ಅಂದ್ರೆ constant speed ಅಂತ. Okay. So if the speed had been 10 kilometer hour more, it would have taken 4 hours less for the same journey. Find the speed of the journey. Okay. Let the speed of the journey, let the speed of train be x ಕಿಲೋಮೀಟರ್ ಪರ್ ಅವರ್. ಸೊ ಇದು ಫಸ್ಟ್ ಸ್ಟೆಪ್ ತುಂಬಾನೇ ಇಂಪಾರ್ಟೆಂಟ್. ನಮ್ಮ ಅಸಂಪ್ಷನ್ ಹೈಲೈಟ್ ಮಾಡಬೇಕು. ಓಕೆ, ಆಮೇಲೆ ಸಿಚುವೇಶನ್ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಎ ಟ್ರೈನ್ ಟ್ರಾವೆಲ್ಸ್ 480 ಕಿಲೋಮೀಟರ್ ಇನ್ ಎಷ್ಟು ದೂರ ಟ್ರಾವೆಲ್ ಮಾಡ್ತಾ ಇದೆ? 480 ಕಿಲೋಮೀಟರ್ ಒಂದು ಸ್ಪೀಡ್ ಅಲ್ಲಿ. ಸೊ ನಾವು ಅಸ್ಯೂಮ್ ಮಾಡಿದೀವಿ ಏನಂದ್ರೆ, ಸೊ ಟೋಟಲ್ ಎಕ್ಸ್ ಕಿಲೋಮೀಟರ್ ಪರ್ ಅವರ್ ಇಸ್ ದಿ ಸ್ಪೀಡ್ ಆಫ್ ದಿ ಟ್ರೈನ್. ಎಷ್ಟು ಡಿಸ್ಟೆನ್ಸ್ ಕವರ್ ಮಾಡ್ತದೆ? 480 ಕಿಲೋಮೀಟರ್. If the speed had been 10 kilometer per hour more. Okay. ಯಾವಾಗ ನಮಗೆ ಮೋರ್ ಅಂತ ಬರ್ತಾ ಇದೆ ಅಲ್ಲಿ ಎರಡು ಸಿಚುವೇಶನ್ ಕೊಟ್ಟಿದ್ದಾರೆ. ಸೊ ಫಸ್ಟ್ ಏನಾಗತ್ತೆ ಅಂದ್ರೆ, ಎ ಇಂದ ಬಿ 480 ಕಿಲೋಮೀಟರ್ ಹೋಗಕ್ಕೆ ಟ್ರೈನು ಎ ಇಂದ ಬಿ ಯಾವ ಸ್ಪೀಡಲ್ಲಿ ಹೋಗ್ತಾ ಇದೆ? ಫಸ್ಟ್ ಸಿಚುವೇಶನ್ ಇದು. ಟೈಮ್ ಟೇಕನ್ ಟು ಕವರ್ 480 ಕಿಲೋಮೀಟರ್ with the x kilometer per hour ಅಂತ. Okay, so let t1 be the time taken by train to travel 480 kilometer with the speed x kilometer per hour. ಸೊ ನಾರ್ಮಲ್ ಆಗಿ x ಕಿಲೋಮೀಟರ್ ಪರ್ ಅವರ್ ಅಲ್ಲಿ ಹೋಗ್ತಾ ಇದೆ ಅದು. ಸೊ ಅಲ್ಲಿಗೆ ಎಷ್ಟಾಗತ್ತೆ? ಸೊ t1 is equal to ಡಿಸ್ಟೆನ್ಸ್ ಬೈ ಸ್ಪೀಡ್ ಅಲ್ವಾ? ಡಿಸ್ಟೆನ್ಸ್ ಏನು? ಎಷ್ಟು ಡಿಸ್ಟೆನ್ಸ್ ಕವರ್ ಮಾಡ್ತಾ ಇದೆ? 480 ಕಿಲೋಮೀಟರ್. ಯಾವ ಸ್ಪೀಡ್ ಅಲ್ಲಿ? ಎಕ್ಸ್. ಇವಾಗ ಸೆಕೆಂಡ್ ಸಿಚುವೇಶನ್ ಕೊಟ್ಟಿದ್ದಾರೆ. ಏನಂತ ಕೊಟ್ಟಿದ್ದಾರೆ ಅಂದ್ರೆ, ಮತ್ತದೇ ಸೇಮ್ ಎ ಇಂದ ಬಿ ಗೆ ಹೋಗತ್ತೆ. ಸೊ ಎ ಇಂದ ಬಿ ಫಸ್ಟ್ ಸಿಚುವೇಶನ್ ಅಲ್ಲಿ ಏನಾಗಿತ್ತು? ಎಕ್ಸ್ ಕಿಲೋಮೀಟರ್ ಪರ್ ಅವರ್ ಅಲ್ಲಿ ಹೋಗ್ತಾ ಇತ್ತು. ಆದ್ರೆ ಸೆಕೆಂಡ್ ಸಿಚುವೇಶನ್ ಅಲ್ಲಿ ಏನಂತ ಕೊಟ್ಟಿದ್ದಾರೆ ಅಂದ್ರೆ, ಇಟ್ ವುಡ್ ಹ್ಯಾವ್ ಟೇಕನ್ ಸ್ಪೀಡ್ ಹ್ಯಾಡ್ ಬಿನ್ 10 ಕಿಲೋಮೀಟರ್ ಪರ್ ಅವರ್. ಸೊ 10 ಕಿಲೋಮೀಟರ್ ಪರ್ ಅವರ್ ಸ್ಪೀಡ್ ಜಾಸ್ತಿ ಇದೆ ಇವಾಗ. ಓಕೆ, ಸ್ಪೀಡ್ ಜಾಸ್ತಿ ಇದೆ ಅಂದ್ರೆ ಎಕ್ಸ್ ಪ್ಲಸ್ 10 ಕಿಲೋಮೀಟರ್ ಪರ್ ಅವರ್ ಅಲ್ವಾ? ಸ್ಪೀಡ್ ಜಾಸ್ತಿ ಇದೆ ಅಂದ್ರೆ ಏನಾಗುತ್ತೆ ಅಂದ್ರೆ, ಫಸ್ಟ್ ಏನಾದ್ರು 5 ಕಿಲೋಮೀಟರ್ ಪರ್ ಅವರ್ ಸಿಚುವೇಶನ್ ಅಲ್ಲಿ ಹೋಗ್ತಾ ಇದ್ರೆ ಎಕ್ಸ್ 5 ಅಂತ ಅನ್ಕೊಳ್ಳೋಣ. ಸೆಕೆಂಡ್ ಸಿಚುವೇಶನ್ 10 ಕಿಲೋಮೀಟರ್ ಪರ್ ಅವರ್ ಜಾಸ್ತಿ ಇದೆ ಅಂದ್ರೆ 15 ಕಿಲೋಮೀಟರ್ ಸ್ಪೀಡ್ ಅಲ್ಲಿ ಹೋಗ್ತಾ ಇದೆ. ಸೊ ಅಲ್ಲಿಗೆ ಫಸ್ಟ್ ಸಿಚುವೇಶನ್ ಅಲ್ಲಿ ಟ್ರೈನ್ ನಾರ್ಮಲ್ ಸ್ಪೀಡ್ ಎಕ್ಸ್ ಅಲ್ಲಿ ಹೋಗ್ತಾ ಇದೆ. ಸೆಕೆಂಡ್ ಸಿಚುವೇಶನ್ ಅಲ್ಲಿ ಟ್ರೈನು ಸ್ಪೀಡ್ ಜಾಸ್ತಿ ಮಾಡ್ಕೊಳ್ತಾ ಇದೆ. ಸ್ಪೀಡ್ ಜಾಸ್ತಿ ಆದ್ರೆ ಏನಾಗುತ್ತೆ? ಕಮ್ಮಿ ಟೈಮ್ ಅಲ್ಲಿ ನಾವು ರೀಚ್ ಆಗ್ತೀವಿ. ಸೊ ಆ ಟೈಮ್ ನ ನಾವು T2 ಅಂತ ಅನ್ಕೋಬಹುದು ಅಲ್ವಾ? ಸೊ ಡಿಸ್ಟೆನ್ಸ್ ಡಿವೈಡ್ ಬೈ ಎಸ್. ಡಿಸ್ಟೆನ್ಸ್ ಎಷ್ಟು ಕವರ್ ಮಾಡುತ್ತೆ? ಸೇಮ್ 480 ಕಿಲೋಮೀಟರ್ಸ್ ನೇ ಕವರ್ ಮಾಡತ್ತದು. ಬಟ್ ಆದ್ರೆ ಒಂದು ಇಂಪಾರ್ಟೆಂಟ್ ಕೀವರ್ಡ್ ಕೊಟ್ಟಿದ್ದಾರೆ. ಸೆಕೆಂಡ್ ಸಿಚುವೇಶನ್ ಅಲ್ಲಿ ಟ್ರೈನು ಜಾಸ್ತಿ ಸ್ಪೀಡ್ ಅಲ್ಲಿ ಹೋಗುತ್ತೆ. ಸೊ ಡಿಸ್ಟೆನ್ಸ್ 480 ಕಿಲೋಮೀಟರ್ ಫಿಕ್ಸ್, ಬಟ್ ಸ್ಪೀಡ್ ಮಾತ್ರ ಎಕ್ಸ್ ಪ್ಲಸ್ 10 ಆಗತ್ತೆ. ಸೊ ಎಕ್ಸ್ ಪ್ಲಸ್ 10 ಅನ್ನೋದು ನನಗೆ ಯಾವ ತರ ಗೊತ್ತಾಯ್ತು ಅಂದ್ರೆ, ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಫಸ್ಟ್ ಸಿಚುವೇಶನ್ ಗಿಂತ ಇಫ್ ದಿ ಸ್ಪೀಡ್ ಹ್ಯಾಡ್ ಬೀನ್ 10 ಕಿಲೋಮೀಟರ್ ಪರ್ ಅವರ್ ಮೋರ್, ಇಟ್ ವುಡ್ ಹ್ಯಾವ್ ಟೇಕನ್ 4 ಅವರ್ಸ್ ಲೆಸ್. ಸೊ 4 ಅವರ್ಸ್ ಲೆಸ್ ನಾನು ಆಮೇಲೆ ಬರ್ತೀನಿ. ಫಸ್ಟ್ ಏನ್ ಮಾಡುತ್ತೆ? ಫಸ್ಟ್ ಸಿಚುವೇಶನ್ ಗಿಂತ ಸೆಕೆಂಡ್ ಸಿಚುವೇಶನ್ ಅಲ್ಲಿ, ಅಥವಾ ಫಸ್ಟ್ ಸಿಚುವೇಶನ್ ಗಿಂತ ಸೆಕೆಂಡ್ ಸಿಚುವೇಶನ್ ಟ್ರೈನ್ ಏನ್ ಮಾಡ್ತಾ ಇದೆ? 10 ಕಿಲೋಮೀಟರ್ ಪರ್ ಅವರ್ ಜಾಸ್ತಿ ಸ್ಪೀಡ್ ಅಲ್ಲಿ ಹೋಗ್ತಾ ಇದೆ. ಫಸ್ಟ್ ಟ್ರೈನ್ ಏನಾದ್ರು 5 ಅಲ್ಲಿ ಹೋಗ್ತಾ ಇದ್ರೆ, ಸೊ ಸೆಕೆಂಡ್ ಟ್ರೈನು 5 ಪ್ಲಸ್ 10, ಸೊ 15 ಅಲ್ಲಿ ಹೋಗ್ತಾ ಇರತ್ತೆ. ಆತರ. ಸೊ 10 ಕಿಲೋಮೀಟರ್ ಪರ್ ಅವರ್ ಸ್ಪೀಡ್ ಜಾಸ್ತಿ ನಾವು ನೋಡಿದ್ವಿ. ಯೂಶಲಿ ಜಾಸ್ತಿ ಸ್ಪೀಡ್ ಅಲ್ಲಿ ಹೋದ್ರೆ ಏನಾಗುತ್ತೆ? ಕಮ್ಮಿ ಟೈಮ್ ಅಲ್ಲಿ ಹೋಗ್ತೀವಿ. ಸೊ ಅದಕ್ಕೋಸ್ಕರ ಸ್ಪೀಡ್ ಏನಾಗುತ್ತೆ ಇಲ್ಲಿ? ಎಕ್ಸ್ ಪ್ಲಸ್ 10 ಆಗತ್ತೆ. ಓಕೆ, ಆಡ್ ಆನ್ ಆಗತ್ತೆ ಸ್ಪೀಡ್. ಸೊ ಅಲ್ಲಿಗೆ ಟೈಮ್ 1 ಮತ್ತೆ ಇದು ಬಂತು. ಓಕೆ, ಇನ್ನೊಂದು ಲಾಸ್ಟ್ ಸಿಚುವೇಶನ್ ಕೊಟ್ಟಿದ್ದಾರೆ, ಎಕ್ಸ್ಪ್ಲೈನ್ ಮಾಡ್ತೀನಿ. ಏನಂದ್ರೆ, ಇಟ್ ವುಡ್ ಹ್ಯಾವ್ ಟೇಕನ್ 4 ಅವರ್ಸ್ ಲೆಸ್. ಓಕೆ, ಸೊ ಜಾಸ್ತಿ ಸ್ಪೀಡ್ ಅಲ್ಲಿ ಅಂದ್ರೆ 10 ಕಿಲೋಮೀಟರ್ ಎಕ್ಸ್ ಗಿಂತ ಜಾಸ್ತಿ ಹೋದ್ರೆ ಅದು 4 ಅವರ್ಸ್ ಕಮ್ಮಿ ತಗೊಳತ್ತೆ ಅಂತ. ಸೊ ಈ ಈಕ್ವೇಶನ್ ಯಾವ ತರ ಆಗ್ತಾ ಹೋಗುತ್ತೆ ಅಂದ್ರೆ,
T2 will be T1 T1 plus T2 ಲಾಸ್ಟ್ ಟೈಮ್ T1 plus T2 ಟೋಟಲ್ ಟೈಮ್ ಆಗಿತ್ತು. ಇಲ್ಲಿ ಈಕ್ವೇಶನ್ ನಮಗೆ T1 is equal to 4 plus T2 ಆಗುತ್ತೆ. ಓಕೆ, ಅಥವಾ ಇನ್ನು ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ T1 minus T2 ಡಿಫರೆನ್ಸ್ ಆಫ್ ದಿ ದಿಸ್ ಒನ್ ವಿಲ್ ಬಿ 4 hour ಅಂತ ಕೊಟ್ಟಿದ್ದಾರೆ. T1 is equal to T2 plus 4 ಈ ತರನು ಮಾಡಬಹುದು. ಸೊ ನಾವು T1 ಮತ್ತೆ T2 ನ ಇದ್ರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡೆ ಏನಾಗುತ್ತೆ, T1 480 by x again T2 480 divided by x plus 10 is equal to 4 hour. So let me check the data. ಎಲ್ಲ ಕರೆಕ್ಟ್ ಇದೆ. ನಾವು ಯಾವಾಗಲೂ ಎಕ್ಸಾಮ್ ಅಲ್ಲಿ ನಾವು ಮಾಡಿರೋ ಈಕ್ವೇಶನ್ ಕರೆಕ್ಟ್ ಇದೆಯಾ ಅಂತ ಒಂದ್ಸತಿ ಕರೆಕ್ಟ್ ಆಗಿ ಚೆಕ್ ಮಾಡ್ಕೋಬೇಕು. ಇಲ್ಲಾಂದ್ರೆ ಆಮೇಲೆ ಎಷ್ಟು ಸತಿ ಮಾಡಿದ್ರು, ಎಷ್ಟು ನೀಟಾಗಿ ನಾವು ಕ್ವಾಡ್ರಾಟಿಕ್ ಈಕ್ವೇಶನ್ ಸಾಲ್ವ್ ಮಾಡಿದ್ರು ನಮಗೆ ಏನೂ ಅರ್ಥ ಆಗಲ್ಲ. ಸೊ ಯಾಕಂದ್ರೆ ಇನ್ನು ಉಳಿದಿರೋ ಸ್ಟೆಪ್ಸ್ ಏನಪ್ಪಾ ಅಂದ್ರೆ ಆಲ್ರೆಡಿ 4 hours ಅಲ್ಲಿ ಇದೆ, ಏನ್ ಮಿನಿಟ್ ಇಂದ ಕನ್ವರ್ಟ್ ಮಾಡೋ ಹಾಗಿಲ್ಲ. ಸೊ ಇನ್ನು ಉಳಿದಿರೋದು ಏನಪ್ಪಾ ಜಾಬ್ ಅಂದ್ರೆ ನಮಗೆ ಸಿಂಪ್ಲಿಫಿಕೇಶನ್ ಅಷ್ಟೇ. ಸೊ ನಾವು ಈಕ್ವೇಶನ್ ಏನಾದ್ರು ಇಲ್ಲಿ ರಾಂಗ್ ಆಗ್ಬಿಟ್ರೆ ಸೊ ಅದು ಪ್ರಾಬ್ಲಮ್ ಆಗುತ್ತೆ. ಸೊ ಲೆಟ್ ಮಿ ರಿವೆರಿಫೈ ಆಲ್ ದಿ ಡೇಟಾ ಅಗೇನ್, ಕರೆಕ್ಟ್ ಇದೆಯಾ ಅಂತ. ಈಕ್ವೇಶನ್ ಕರೆಕ್ಟ್ ಇದೆ. ಸೊ ಇನ್ ಕೇಸ್ ಇದರಲ್ಲಿ ಏನಾದ್ರು ಡೌಟ್ ಇದ್ರೆ ಇನ್ನೊಂದ್ಸತಿ ಎಕ್ಸ್ಪ್ಲೈನ್ ಮಾಡ್ತೀನಿ. T1 minus T2 is equal to 4 hour ಯಾಕೆ ಬಂತು ಅಂತ ಬೇಕಂದ್ರೆ, ಓಕೆ, ಸೊ T2 ನ್ಯೂ ಟೈಮ್ ಅಲ್ವಾ. ಸೊ ಇನ್ನೊಂದ್ಸತಿ ಎಕ್ಸ್ಪ್ಲೈನ್ ಮಾಡ್ತೀನಿ. ನ್ಯೂ ಟೈಮ್ ಏನು, ಸೊ ಅವ್ರು ಹೇಳ್ತಾ ಇದಾರೆ ಆಸ್ ಪರ್ ಆಸ್ ದಿ ಸೆಕೆಂಡ್ ಕಂಡೀಷನ್ ಸ್ಪೀಡ್ ಜಾಸ್ತಿ ಆದ್ರೆ ಸೊ ಇದಕ್ಕಿಂತ 4 hours ಕಮ್ಮಿಲಿ ಹೋಗುತ್ತೆ ಅಂತ, ಟೈಮ್ 1 ಗಿಂತ. ಸೆಕೆಂಡ್ ಸಿಚುವೇಶನ್ ಅಲ್ಲಿ ಟೈಮು ಫಸ್ಟ್ ಸಿಚುವೇಶನ್ ಗಿಂತ 4 hours ಕಮ್ಮಿಲಿ ಹೋಗುತ್ತೆ ಅಂತ. ಅಂದ್ರೆ ಸೆಕೆಂಡ್ ಇದು ಒಂದು 10 hours ಅಲ್ಲಿ ಹೋಗುತ್ತೆ. ಅಂದ್ರೆ ಇದೇನಾಗತ್ತೆ, T1 6 hours ಅಲ್ಲೇ ಹೋಗುತ್ತೆ ಅಂತ. ಓಕೆ ಸಾರಿ, ಇದು 10 ಆದ್ರೆ ದಿಸ್ ವಿಲ್ ಬಿ 16 ಸಾರಿ 14 minus 4. ಇವಾಗ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ T1 is the first situation. ಇಲ್ಲಿ ನಾರ್ಮಲ್ ಸ್ಪೀಡ್ ಅಲ್ಲಿ ಹೋಗ್ತದೆ x km/h. ಸೊ ಇಟ್ ಈಸ್ ಟೇಕಿಂಗ್ 14 hours. ಇವಾಗ ಸ್ಪೀಡ್ ಜಾಸ್ತಿ ಮಾಡ್ತಾ ಇದ್ದಾರೆ. ಸ್ಪೀಡ್ ಜಾಸ್ತಿ ಮಾಡಿದ್ರೆ ಏನಾಗುತ್ತೆ, 10 km ಜಾಸ್ತಿ ಸ್ಪೀಡ್ ಜಾಸ್ತಿ ಮಾಡಿದೆ. ಸೊ ಕಮ್ಮಿ ಟೈಮ್ ಅಲ್ಲಿ ಹೋಗುತ್ತೆ. ಫಸ್ಟ್ 14 hours ಅಲ್ಲೇ ಎ ಇಂದ ಬಿ ರೀಚ್ ಆಗ್ತಿತ್ತು ಟ್ರೈನು. ಇವಾಗ ಸ್ಪೀಡ್ ಜಾಸ್ತಿ ಮಾಡಿದ್ಮೇಲೆ 10 hours ಅಲ್ಲೇ ಹೋಗುತ್ತೆ. ಅಂದ್ರೆ 4 hours ಕಮ್ಮಿಲಿ ಹೋಗುತ್ತೆ ಅಂತ. ಸೊ ನ್ಯೂ ಟೈಮ್ ಇಸ್ ದಿಸ್ ಒನ್. ಸೊ ಇದನ್ನ ಈ ತರನು ಬರ್ಕೊಬಹುದು. ಅರ್ಥ ಆಗಿಲ್ಲ ಅಂದ್ರೆ new time is what, less than old time by 4. okay, so 4 hours ಇನ್ನು ನಾವು ಮುಂಚೆನೆ ಹೋಗಿ ಮುಟ್ತೀವಿ. ಓಕೆ, new time is nothing but T2, old time is this one. So T2 is equal to T1 minus this one. ಇದನ್ನ T2 ಏನಿದೆ 480 divided by x plus 10 is equal to T1 ಏನು 480 by x minus 4. ಸೊ ಉಳಿದಿರೋದು ಏನಪ್ಪಾ ಅಂದ್ರೆ ಇದನ್ನ ರಿಅರೇಂಜ್ ಮಾಡಿ x ವ್ಯಾಲ್ಯೂ ಕಂಡುಹಿಡಿಯಬೇಕು. ಸೊ x ವ್ಯಾಲ್ಯೂ minus 40 or else x is equal to 30 ಅಂತ ಬರುತ್ತೆ. ಸೊ ನಾವು we should always take the positive value because speed cannot be negative. So the speed of the train is equal to 30 km/h ಅಂತ ಆನ್ಸರ್ ನ ಕನ್ಕ್ಲೂಡ್ ಮಾಡಬೇಕು. ಓಕೆ, ಯೂಶಲಿ ಸ್ಟೂಡೆಂಟ್ಸ್ ಇಲ್ಲಿ ಸ್ವಲ್ಪ ಕನ್ಫ್ಯೂಸ್ ಆಗ್ತಾರೆ. T2 is equal to T1 minus. ಸೊ ಸ್ವಲ್ಪ ಕಾಮನ್ ಸೆನ್ಸ್ ನ ಯೂಸ್ ಮಾಡಬೇಕು. T2 ಏನು, ಸೆಕೆಂಡ್ ಸಿಚುವೇಶನ್ ಟೈಮಿಂಗ್. ಸೊ ಸೆಕೆಂಡ್ ಸಿಚುವೇಶನ್ ಸ್ಪೀಡ್ ಜಾಸ್ತಿ ಹೋಗ್ತಾ ಇದೆ. ಸೊ ಅದಕ್ಕೋಸ್ಕರ ಫಸ್ಟ್ ಸಿಚುವೇಶನ್ ಗಿಂತ 4 hours ಕಮ್ಮಿ ಬರುತ್ತೆ ಅಂತ. ಸೆಕೆಂಡ್ ಸಿಚುವೇಶನ್ ಸ್ಪೀಡ್ ಜಾಸ್ತಿ ಇದೆ, ಇದು ಫಸ್ಟ್ ಸಿಚುವೇಶನ್ ಟೈಮು. ಸೊ 4 hours ಲೆಸ್. ಓಕೆ, ಸೊ ಫಸ್ಟ್ ಸಿಚುವೇಶನ್ ಅಲ್ಲಿ ಇವಾಗ 20 hours ಅಲ್ಲಿ ಹೋಗ್ತಾ ಇದೀವಿ ಅಂದ್ರೆ ಸೆಕೆಂಡ್ ಸಿಚುವೇಶನ್ 20 hours ಅಲ್ಲಿ ಹೋಗ್ತಾ ಇದೀವಿ. ಫಸ್ಟ್ ಸಿಚುವೇಶನ್ 24 ಅಂತ ಅನ್ಕೊಳ್ಳೋಣ. ಸೊ
ಏನ್ ಹೇಳ್ತಾ ಇದಾರೆ 4 ಅವರ್ಸ್ ಮುಂಚೆನೆ ಹೋಗ್ತೀವಿ ಅಂತ, 4 ಅವರ್ಸ್ ಮುಂಚೆನೆ ಹೋಗ್ತೀವಿ ಯಾವಾಗ ಸ್ಪೀಡ್ ಜಾಸ್ತಿ ಮಾಡ್ಕೊಂಡ್ರೆ ಸೆಕೆಂಡ್ ಸಿಚುವೇಶನ್ ಅಲ್ಲಿ. ಸೊ ಅದಕ್ಕೆ ಸ್ಪೀಡ್ ಏನಾಗುತ್ತೆ, ಟೈಮ್ ನಮಗೆ ಕಮ್ಮಿ ಬೇಕಾಗುತ್ತೆ, ಸ್ಪೀಡ್ ಜಾಸ್ತಿ ಮಾಡಿದಂಗೂ ಟೈಮ್ ಕಮ್ಮಿ ಬೇಕಾಗುತ್ತೆ. ಐ ವಿಲ್ ಟೇಕ್ ಅನದರ್ ಪ್ರಾಬ್ಲಮ್ ಸೊ ಯು ಮೇ ಗೆಟ್ ಎ ಬೆಟರ್ ಐಡಿಯಾ. ಎ ಎಕ್ಸ್ಪ್ರೆಸ್ ಟ್ರೈನ್ ಟೇಕ್ಸ್ 1 hour ಲೆಸ್ ದೆನ್ ಎ ಪ್ಯಾಸೆಂಜರ್. ಸೊ ಲೆಸ್ ಅಂತ ಬಂದ್ಬಿಟ್ರೆ ಏನ್ ಹೇಳ್ತಾ ಇದಾರೆ, ಅಗೇನ್ 2 ಸಿಚುವೇಶನ್ ಇದೆ. ಒಂದ್ ಸಿಚುವೇಶನ್ ನಲ್ಲಿ x km/h ಹೋಗ್ತಾ ಇದೆ. ಸೊ ಸೇಮ್ ಸಿಚುವೇಶನ್, ಫೈಂಡ್ ದಿ ಆವರೇಜ್ ಸ್ಪೀಡ್ ಆಫ್ ದಿ ಟ್ರೈನ್ ಅಂತ ಇದೆ. ಸೊ ಫಸ್ಟ್ ಟಾಸ್ಕ್ ಏನು, ನಮಗೆ ಲೆಟ್ ದಿ ಆವರೇಜ್ ಸ್ಪೀಡ್ ಬಿ x km/h. ಓಕೆ, ಲೆಟ್ ದಿ ಆವರೇಜ್ ಸ್ಪೀಡ್ ಬಿ x km/h. ಇವಾಗ ಸಿಚುವೇಶನ್ ಎಕ್ಸ್ಪ್ರೆಸ್ ಟ್ರೈನ್ ಟೇಕ್ 1 hour ಲೆಸ್ ದೆನ್ ಪ್ಯಾಸೆಂಜರ್ ಟ್ರೈನ್ ಲೆಸ್ ದೆನ್ ಅಂತ ಬಂದ ತಕ್ಷಣ ಏನ್ ಹೇಳ್ತಾ ಇದಾರೆ ಅಂದ್ರೆ ಅಲ್ಲಿ 2 ಸಿಚುವೇಶನ್ ಇದೆ. ಸೊ ಫಸ್ಟ್ ಸಿಚುವೇಶನ್ ಗಿಂತ ಸೆಕೆಂಡ್ ಸಿಚುವೇಶನ್ ಅಲ್ಲಿ ಟ್ರೈನು ಕಮ್ಮಿ ಟೈಮ್ ತಗೊಂತಾ ಇದೆ ಅಂತ. ಓಕೆ, ಸೊ ಎಷ್ಟು ಡಿಸ್ಟೆನ್ಸ್ ಟ್ರಾವೆಲ್ ಮಾಡ್ತಾ ಇದೆ. ಸೊ ಫಸ್ಟ್ ಸಿಚುವೇಶನ್ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಎ ಟು ಬಿ ಇದು ಮಾಡಕ್ಕೆ. ಸೊ ಇಟ್ ಈಸ್ ಕವರಿಂಗ್ ಎ ಡಿಸ್ಟೆನ್ಸ್ ಆಫ್ 132 ಕಿಲೋಮೀಟರ್. ಓಕೆ, ಯಾವ ಸ್ಪೀಡ್ ಅಲ್ಲಿ ಹೋಗ್ತಾ ಇದೆ ಅದು x km/h ನಮ್ದು ಅಸಂಪ್ಷನ್ ಫಸ್ಟ್ ಸಿಚುವೇಶನ್ ಅಲ್ಲಿ. ಇಟ್ಸ್ ಎ ನಾರ್ಮಲ್ ಸಿಚುವೇಶನ್. ಓಕೆ, ಸೊ ಟೈಮ್ 1 is equal to ಡಿಸ್ಟೆನ್ಸ್ ಬೈ 132/x. ಇದು 132/x, ಯಾಕಂದ್ರೆ ಡಿಸ್ಟೆನ್ಸ್ 132 ಕಿಲೋಮೀಟರ್, ಎಕ್ಸ್ ಏನು ಸ್ಪೀಡ್. ಓಕೆ, ಇನ್ನೊಂದು ಸಿಚುವೇಶನ್ ಕೊಟ್ಟಿದ್ದಾರೆ, ಅಲ್ಲಿ ಏನ್ ಹೇಳ್ತಾ ಇದಾರೆ ಅಂದ್ರೆ 1 hour ಲೆಸ್. ಸೊ 1 hour ಲೆಸ್ ಅಲ್ಲಿ ಹೋಗುತ್ತದೆ. ಸೊ 1 hour ಲೆಸ್ ಅಂದ್ರೆ ಈಕ್ವೇಶನ್ ಏನಾಗುತ್ತೆ ಅದು ಆಮೇಲೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೆಕೆಂಡ್ ಸಿಚುವೇಶನ್ ಸ್ಪೀಡ್ ನ ನೋಡೋಣ ಫಸ್ಟ್. ಸೆಕೆಂಡ್ ಸಿಚುವೇಶನ್ ಏನ್ ಹೇಳ್ತಾ ಇದೆ ಅಂದ್ರೆ ಬಿಟ್ವೀನ್ ಟೌನ್ ಎ ಅಂಡ್ ಬಿ, ಅಗೇನ್ more than average speed of the express train is 11 km/h more than this one. ಓಕೆ, ಸೆಕೆಂಡ್ ಅಲ್ಲಿ ಏನ್ ಹೇಳ್ತಾ ಇದೆ ಅಂದ್ರೆ ಫಸ್ಟ್ x km ಹೋಗ್ತಾ ಇತ್ತು, ಇವಾಗ 11 km ಜಾಸ್ತಿ ಸ್ಪೀಡ್ ಅಲ್ಲಿ ಹೋಗ್ತಾ ಇದೆ ಅದು. ಓಕೆ, ಫಸ್ಟ್ 10 ಅಲ್ಲಿ ಹೋಗ್ತಾ ಇದ್ರೆ ಇವಾಗ 21 ಅಲ್ಲಿ ಹೋಗ್ತಾ ಇದೆ. ಸಾರಿ, ಎಸ್, ಫಸ್ಟ್ 10 ಅಲ್ಲಿ ಹೋಗ್ತಾ ಇದ್ರೆ ಸೊ ಇವಾಗ 11 ಮೋರ್ ಅಂದ್ರೆ ಏನಾಗುತ್ತೆ, ಸೊ 21. ಸೊ ಫಸ್ಟ್ ಟ್ರೈನು x km 10 ಅಲ್ಲಿ ಹೋಗ್ತಾ ಇದ್ರೆ ಸೆಕೆಂಡ್ ಟ್ರೈನ್ ಏನಾಗುತ್ತೆ 21 ಅಲ್ಲಿ ಹೋಗ್ತಾ ಇರುತ್ತೆ. ಇವಾಗ ಫಸ್ಟ್ ಟ್ರೈನ್ ಅಕಸ್ಮಾತ್ 15 km/h ಹೋಗ್ತಾ ಇದೆ ಅಂದ್ರೆ ಸಿಚುವೇಶನ್ ಏನ್ ಕೊಟ್ಟಿದ್ದಾರೆ, ಸೆಕೆಂಡ್ ಸಿಚುವೇಶನ್ ಅಲ್ಲಿ 11 km/h ಮೋರ್ ಅಂತ ಕೇಳಿದ್ರೆ ಸ್ಪೀಡ್ ಏನಾಗಿದೆ ಜಾಸ್ತಿ ಇದೆ. ಸೊ 15 + 11 ದಟ್ ಈಸ್ 16 km/h. ಸೊ ಯಾವಾಗ ಮೋರ್ ಅಂತ ಬರುತ್ತೋ ನಾವು ಆಡ್ ಮಾಡಬೇಕು. ಸೊ x + 11, ಸೊ 132 ಕಿಲೋಮೀಟರ್ ಅಲ್ವಾ. ಸೊ ಟೈಮ್ 2 ಏನಾಗುತ್ತೆ, ಡಿಸ್ಟೆನ್ಸ್ is equal to 132. ಸೊ ಓಲ್ಡ್ ಸಿಚುವೇಶನ್ ಗಿಂತ ಈ ಸಿಚುವೇಶನ್ ಅಲ್ಲಿ ಸ್ಪೀಡ್ ಜಾಸ್ತಿ ಆಗಿದೆ. ಸೊ ಡಿನಾಮಿನೇಟರ್ ಅಲ್ಲಿ ಇದು ಯಾಕಂದ್ರೆ d/s. ಓಕೆ, ಇಲ್ಲೂ ಅಷ್ಟೇ d/s. ಸೊ ಟೈಮ್ ಏನಾಗಿದೆ, ಸಾರಿ ಸ್ಪೀಡ್ ಏನಾಗುತ್ತೆ, ಸ್ಪೀಡ್ ಫಸ್ಟ್ ಎಕ್ಸ್ ಅಲ್ಲಿ ಹೋಗ್ತಾ ಇತ್ತು, ಆಮೇಲೆ 11 km ಜಾಸ್ತಿ ಆಗಿದೆ ಸೆಕೆಂಡ್ ಸಿಚುವೇಶನ್ ಅಲ್ಲಿ. ಸೊ ಎಲ್ಲದರಲ್ಲೂ 2 ಸಿಚುವೇಶನ್, ಫಸ್ಟ್ ಸಿಚುವೇಶನ್ x km/h ಅಲ್ಲಿ ಹೋಗ್ತಾ ಇದೆ, ಸೆಕೆಂಡ್ ಸಿಚುವೇಶನ್ ಅಲ್ಲಿ ದಿ ಟ್ರೈನ್ ಇಸ್ ಮೂವಿಂಗ್ 11 km ಮೋರ್, ದಟ್ ಈಸ್ x + 11. ಸೊ ಟೈಮ್ 1 ಬಂತಲ್ವಾ. ಸೊ ಲೆಟ್ ಇಟ್ ಬಿ 1 and 2. ಇವಾಗ ಟೈಮ್ ಇನ್ ಕಂಡೀಷನ್ ಯಾವ ತರ ಕೊಟ್ಟಿದ್ದಾರೆ ಅಂದ್ರೆ ಇಟ್ ಟ್ರೈನ್ ಟೇಕ್ಸ್ 1 hour ಲೆಸ್ ದೆನ್ 1 hour ಲೆಸ್ ಅಂತ ಕೊಟ್ಟಿದ್ದಾರೆ ಅಲ್ವಾ. ಸೊ T2 ಹೈಯರ್ ಸ್ಪೀಡ್ ಅಲ್ಲಿ ಹೋಗ್ತಾ ಇದೆ, 1 hour ಲೆಸ್ ಅಂದ್ರೆ T1 - 1 ಅಲ್ವಾ. ಸೊ ದಿಸ್ ಇಸ್ ನಥಿಂಗ್ ಬಟ್ ಅಲ್ಲಿಗೆ ನ್ಯೂ ಟೈಮ್. ಸೊ ವೈ ಡಿಡ್ ಐ ರೈಟ್ T1 - 1? as you can observe it over here, express train take 1 hour less. ಸೊ x + 11 ಅಂದ್ರೆ ಜಾಸ್ತಿ ಸ್ಪೀಡ್ ಅಲ್ಲಿ ಹೋದ್ರೆ 1 hour ಕಮ್ಮಿಲಿ ನಾವು ರೀಚ್ ಆಗ್ತೀವಿ. ಸೊ ಅದಕ್ಕೋಸ್ಕರ T2 is equal to T1 - 1 ಅಂತ. ಓಕೆ, ಸೊ T2 is equal to T1 - 1. ನಾವ್ ಇದನ್ನ ಬೇಕಂದ್ರೆ ರಿಅರೇಂಜ್ ಮಾಡಿದ್ರೆ ಏನಾಗುತ್ತೆ, T1 - T2 is equal to +1 ಆಗುತ್ತೆ. ಸೊ -1 ಆಪೋಸಿಟ್ ಸೈಡಿಗೆ ಹೋದ್ರೆ T1, ಇಲ್ಲ ಅಂದ್ರೆ ಇಲ್ಲೂ ತೋರಿಸ್ತೀವಿ, T2 + 1 is equal to 1 ಅಲ್ವಾ. ದಿಸ್ ಇಸ್ ನಥಿಂಗ್ ಬಟ್ T2 - T1 is equal to 1. In any form we can write it. If our next duty is to substitute the values, no issues. T1 ಏನು, T2 ಏನು 132 divided by x + 11. ಆಮೇಲೆ T1 is 132/x.
minus 1. ಸೊ ಇದನ್ನು ರಿಅರೇಂಜ್ ಮಾಡಿ ಎಕ್ಸ್ ವ್ಯಾಲ್ಯೂನ ಕಂಡುಹಿಡಬೇಕು. ವಿಲ್ ಗೆಟ್ ಎ ಕ್ವಾಡ್ರಾಟಿಕ್ ಈಕ್ವೇಶನ್ ಅನ್ನು ಸಾಲ್ವ್ ಮಾಡಿದ್ರೆ ನಮಗೆ ಆನ್ಸರ್ ಬರುತ್ತೆ ಈಸಿಯಾಗಿ. ರಿಅರೇಂಜ್ ಅಂದ್ರೆ ಏನು, 132/x ಆಮೇಲೆ ಇಲ್ಲೇ ಮಾಡಿ ತೋರಿಸ್ತೀನಿ, 132/x minus of 132 divided by x plus 11 is equal to 1. ಸೊ -1 ನ ಈ ಕಡೆ ಶಿಫ್ಟ್ ಮಾಡಿದ್ದೀನಿ, ಆಮೇಲೆ 132 ಅದು -1 +1 ಆಗತ್ತೆ. ಓಕೆ, ಸೊ ರಿಅರೇಂಜ್ ಮಾಡಿದ್ರೆ ಈ ತರ ಬರುತ್ತೆ. ಇದನ್ನ ಈಸಿಯಾಗಿ ನಾವು ಸಾಲ್ವ್ ಮಾಡಿದ್ರೆ ವಿ ವಿಲ್ ಗೆಟ್ ದಿ ವ್ಯಾಲ್ಯೂ ಆಫ್ ಎಕ್ಸ್. ಓಕೆ, ಸೊ ಎಕ್ಸ್ ವ್ಯಾಲ್ಯೂ ನಾನು ಬೇಕಾದ್ರೆ ಹೇಳ್ತೀನಿ, ಚೆಕ್ ಮಾಡಿ. ಎಕ್ಸ್ ವ್ಯಾಲ್ಯೂ 132/x. ಓಕೆ, x is nothing but actually 77 by x is equal to 33 ಅಂತ ಬರ್ತಾ ಇದೆ. x is equal to 33 ಅಂತ ಬರ್ತಾ ಇದೆ. ಬಟ್ ನಮಗೆ ಆವರೇಜ್ ಸ್ಪೀಡ್ ಕಂಡುಹಿಡಿಬೇಕು, ಅದಕ್ಕೋಸ್ಕರ ಸೊ x is equal to 33 km/h ಅಂದ್ರೆ ಫಸ್ಟ್ ಹೋಗ್ತಾ 33 km/h ಟ್ರೈನ್ ಹೋಗ್ತಾ ಇದೆ. ಆಮೇಲೆ ಸೆಕೆಂಡ್ ಸಿಚುವೇಶನ್ ಅಲ್ಲಿ ಸೇಮ್ ಜರ್ನಿ A to B ಇಂದ x plus 11 ಅಂತ ಇದೆ. ಸೊ x plus 11 ಸೊ ಜಾಸ್ತಿ ಸ್ಪೀಡ್ ಅಲ್ಲಿ ಹೋಗ್ತಾ ಇದೆ, 33 plus 11. ಓಕೆ, 44 km/h. ಸೊ ಫಸ್ಟ್ 33 ಆಮೇಲೆ 44. ಸೊ ಅಲ್ಲಿ ಆವರೇಜ್ ಸ್ಪೀಡ್ ಏನು, ಆವರೇಜ್ ಸ್ಪೀಡ್ ಫಾರ್ಮುಲಾ ಏನಪ್ಪಾ ಅಂದ್ರೆ ನಾವು ಕೈನೆಮೆಟಿಕ್ಸ್ ಅಲ್ಲಿ ಓದಿದೀವಿ, ಇದನ್ನ ಆಡ್ ಮಾಡಿ ಡಿವೈಡೆಡ್ ಬೈ 2 ಮಾಡಬೇಕು ಅಲ್ವಾ. ಸೊ ಇನಿಷಿಯಲಿ ಫಸ್ಟ್ 33 ಇತ್ತು, ಆಮೇಲೆ ಸ್ಪೀಡ್ ಜಾಸ್ತಿ ಮಾಡಿದ್ಮೇಲೆ ಅದು 44 ಆಗಿದೆ. ಸೊ 33 plus 44 that is 77/2 is the answer, km/h average speed. So finding x is not the final goal over here. Okay, ಸೊ ಈ ತರ ನಾವು ಸ್ಪೀಡ್ ರಿಲೇಟೆಡ್ ಪ್ರಾಬ್ಲಮ್ ನ ಈಸಿಯಾಗಿ ಸಾಲ್ವ್ ಮಾಡಬಹುದು. ಮೇನ್ ಏನು ಅಂದ್ರೆ ನಾವು ಈಕ್ವೇಶನ್ ಫ್ರೇಮ್ ಮಾಡ್ಕೊಬೇಕು, ಟೈಮು, ಡಿಸ್ಟೆನ್ಸ್, ಸ್ಪೀಡು ಆ ತರದ್ದು. ಇಲ್ಲ ಅಂದ್ರೆ ಪ್ರಾಪರ್ ಈಕ್ವೇಶನ್ ಫ್ರೇಮ್ ಮಾಡ್ಕೋಬೇಕು. ಆಮೇಲೆ ಎರಡು ತರ ಪ್ರಾಬ್ಲಮ್ ನಾನು ನೋಡಿದ್ವಿ, ಒಂದು t1 plus t2 is equal to ಟೋಟಲ್ ಟೈಮ್ ಹಾಕೊಳ್ಳೋದು, ಇನ್ನೊಂದು ಸೆಕೆಂಡ್ ಸಿಚುವೇಶನ್ ಅಲ್ಲಿ t1 minus t2 ಅಥವಾ t2 minus t1 ಬರ್ತದೆ. ಅದ್ರಲ್ಲಿ ಕನ್ಫ್ಯೂಸ್ ಮಾಡ್ಕೊಬಹುದು, ಯಾವುದು ಜಾಸ್ತಿ ಸ್ಪೀಡ್ ಅಲ್ಲಿ ಇರುತ್ತೋ ಸೊ ಅದು ಕಮ್ಮಿ ಟೈಮ್ ತಗೊಳುತ್ತೆ, ಅಥವಾ ಆಸ್ ಪರ್ ಆಸ್ ದಿ ಸಿಚುವೇಶನ್ ನೋಡ್ಕೊಬೇಕು, t2 is equal to t1 minus 1. ಸೊ ಇದು ಯಾವ ತರ ಬರೆಯೋದು ಅಂದ್ರೆ ಸಿಚುವೇಶನ್ ನೋಡ್ಬೇಕು. ಇವಾಗ ಲೆಸ್ ದೆನ್ ಇಲ್ಲಿ ಕೊಟ್ಟಿದ್ದಾರೆ, ಸ್ಪೀಡ್ ಜಾಸ್ತಿ ಆದ್ರೆ t2, ಸೊ t1 ಗಿಂತ 1 hour ಕಮ್ಮಿ ತಗೊಳತ್ತೆ ಅಂತ. t2 is equal to t1 minus 1 ಅಂದ್ರೆ ಏನು, ಸೆಕೆಂಡ್ ಸಿಚುವೇಶನ್ ಅಲ್ಲಿ ಸ್ಪೀಡ್ ಜಾಸ್ತಿ ಮಾಡಿದೀವಿ, ಸ್ಪೀಡ್ ಜಾಸ್ತಿ ಮಾಡಿದ್ಕೂಡ ಏನಾಗತ್ತೆ, ಸೊ t1 ಗಿಂತ ಅಂದ್ರೆ ಓಲ್ಡ್ ಸಿಚುವೇಶನ್ ಗಿಂತ 1 hour ಕಮ್ಮಿ ಆಗತ್ತೆ. ಅದು ಇಲ್ಲಿ ಕೊಟ್ಟಿರ್ತಾರೆ ನಮ್ಗೆ. ಓಕೆ, 1 hour ಲೆಸ್ ದೆನ್. ಸೊ ಇದಕ್ಕೆ ಶಾರ್ಟ್ ಕಟ್ ನಾವ್ ಏನ್ ನೆನ್ಪಿಟ್ಕೊಬಹುದು ಅಂದ್ರೆ ನ್ಯೂ ಟೈಮ್ is equal to old time minus given difference. ಓಕೆ, ಯಾವಾಗ ಇದು ಅಪ್ಲೈ ಆಗತ್ತೆ, ಲೆಸ್ ದೆನ್ ಅಂತ ಕೊಟ್ಟಾಗ, ಮೋರ್ ಅಂತ ಕೊಟ್ಟಾಗ ನ್ಯೂ ಟೈಮ್ is equal to ಓಲ್ಡ್ ಟೈಮ್ ಪ್ಲಸ್ ಗಿವನ್ ಡಿಫರೆನ್ಸ್. ಗಿವನ್ ಡಿಫರೆನ್ಸ್ ಅಂದ್ರೆ ಅಲ್ಲಿ ಕೊಟ್ಟಿರ್ತಾರೆ 2 hours ಲೆಸ್ ದೆನ್. ಓಕೆ, ಸೊ ಅವಾಗ 2 ಆಗತ್ತೆ. ಇಲ್ಲಿ 2 hours ಮೋರ್ ಅಂತ ಕೊಟ್ಟಿರ್ತಾರೆ, ಅವಾಗ 2 ಆಡ್ ಆಗತ್ತೆ. ಓಕೆ, ಸೊ ಯಾವಾಗ ಮೋರ್ ದೆನ್ ಸ್ಪೀಡ್ ಜಾಸ್ತಿ ಇದೆ ಅಂತ ಬಂದ್ರೆ ಈ ತರ ಈ ಈಕ್ವೇಶನ್ ಫ್ರೇಮ್ ಮಾಡ್ಕೋಬಹುದು, ಕಮ್ಮಿ ಅಂತ ಬಂದ್ರೆ ಈ ತರ ಮಾಡ್ಕೊಬಹುದು. ಓಕೆ, ಓಕೆ, ನೆಕ್ಸ್ಟ್ ಪಾರ್ಟ್ ಅಲ್ಲಿ ಇದೇ ತರದ ಇನ್ನೊಂದಿಷ್ಟು ಪ್ರಾಬ್ಲಮ್ಸ್ ಮತ್ತೆ ಏಜ್ ರಿಲೇಟೆಡ್ ಕ್ವಾಡ್ರಾಟಿಕ್ ಈಕ್ವೇಶನ್ ನ ಟ್ರೈ ಮಾಡೋಣ.